Hi, very good morning to all of you. ಸೊ ಈ ವಾರದ ಒಂದು ಆನ್ಲೈನ್ ಕ್ಲಾಸ್ಗೆ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಹ್ಯಾಲೋ ಆಲ್ಕೆನ್ಸ್ ಮತ್ತು ಹ್ಯಾಲೋರಿನ್ ಚಾಪ್ಟರ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ. ಮತ್ತು ಅದರ ಬಗ್ಗೆ ಒಂದು ಸೆಕೆಂಡ್ ಅಸೈನ್ಮೆಂಟ್ ಕೂಡ ನಿಮಗೆ ತಲುಪಿಸಿ ವಾಟ್ಸಪ್ಪಲ್ಲಿ ನಿಮಗೆ ಪೋಸ್ಟ್ ಮಾಡಿದ್ದೆ. ಸೊ ಕೆಲವರು ಅದಕ್ಕೆ ಅಸೈನ್ಮೆಂಟನ್ನು ರೆಡಿ ಮಾಡಿ ನನಗೆ ವಾಟ್ಸಪ್ ಮಾಡಿದ್ದಾರೆ. ಸೊ ಚೆನ್ನಾಗಿ ಬರೆದಿದ್ದಾರೆ, ಅವ್ರಿಗೆಲ್ಲರಿಗೂ ವೆರಿ ಗುಡ್ ಅಂತ ಹೇಳ್ತಾ, ಸೊ ಇನ್ನು ನೀವುಗಳೇನಿದ್ದೀರಿ ಯಾರು ಬರೆದಿಲ್ಲ ಅಸೈನ್ಮೆಂಟು, ಸೊ ನೀವುಗಳು ಕೂಡ ಅದನ್ನು ಅಸೈನ್ಮೆಂಟನ್ನು ಬರೆದು ನನಗೆ ಪೋಸ್ಟ್ ಮಾಡಿ ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ನಿಮಗೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ನೀವು ಯಾವುದೇ ಟಾಪಿಕ್ ಬಗ್ಗೆ ಆಗ್ಬೋದು, ನೀವು ನನ್ನ ಹತ್ರ ಕ್ಲಿಯರ್ ಮಾಡ್ಕೊಬೋದು. ಇದಿಷ್ಟನ್ನು ಹೇಳ್ತಾ ಫ್ರೆಂಡ್ಸ್, ಇಲ್ಲಿವರೆಗೆ ನಾನು 3 ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀವಿ. ಈ ವರ್ಷದಲ್ಲಿ 3 ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀನಿ. ಅಂದರೆ ಒಂದು ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಒಂದು ಚಾಪ್ಟರ್ನ ಕಂಪ್ಲೀಟ್ ಮಾಡಿಕೊಟ್ಟೆ, ಸರ್ಫೇಸ್ ಕೆಮಿಸ್ಟ್ರಿನ. ಅದಾದಮೇಲೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಮೆಟಲರ್ಜಿನ ತೊಗೊಂಡು ಅದನ್ನು ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ. ಅದಾದಮೇಲೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಒಂದು ಚಾಪ್ಟರ್ನ ತೊಗೊಂಡೆ, ಹ್ಯಾಲೋ ಆಲ್ಕೆನ್ಸ್ ಮತ್ತು ಹ್ಯಾಲೋರಿನ್ಸ್ ಚಾಪ್ಟರ್ನ ತೊಗೊಂಡು ಅದನ್ನು ಕೂಡ ಜಸ್ಟ್ ಇವಾಗ ತಾನೇ ಮುಗಿಸ್ಕೊಟ್ಟಿದ್ದೀನಿ. ಹಾಗಿದ್ರೆ ಇವತ್ತಿನ ಟಾಪಿಕ್ ಏನು, ಇವತ್ತು ಯಾವ ಪಾಠನ ನಾವು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ಅಂತಂದರೆ, ಒಂದು ಸೆಕೆಂಡ್. ಈಗ ಫಿಸಿಕಲ್ ಕೆಮಿಸ್ಟ್ರಿ ತೊಗೊಂಡೆ, ಅದಾದಮೇಲೆ ಇನ್ಆರ್ಗ್ಯಾನಿಕ್ಕು ಮತ್ತು ಆರ್ಗ್ಯಾನಿಕ್ಕು ಒಂದೊಂದು ಬ್ರಾಂಚಲ್ಲಿ ನಾನು ಒಂದೊಂದು ಚಾಪ್ಟರ್ನ ಮಾಡಿದ್ದೀನಿ. ಈಗ ಮತ್ತೆ ನಾನು ಐ ವಿಲ್ ಗೋ ಬ್ಯಾಕ್ ಟು ದ ಫಿಸಿಕಲ್ ಕೆಮಿಸ್ಟ್ರಿ ಸ್ಟಾರ್ಟಿಂಗಿಂದ. ಮತ್ತು ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಇನ್ನೊಂದು ಚಾಪ್ಟರ್ನ ಪಿಕ್ ಮಾಡಿ ಆ ಚಾಪ್ಟರ್ನ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾವುದನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತಂದರೆ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಮತ್ತೊಂದು ಚಾಪ್ಟರ್ನ ಇವತ್ತು ಶುರು ಮಾಡೋಣ. ಇದ್ರ ಬಗ್ಗೆ ಏನು ಸ್ಟಡಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ದ ಟಾಪಿಕ್ ನೇಮ್ ಅಥವಾ ಚಾಪ್ಟರ್ ನೇಮ್ ಅಂತ ತಗೊಂಡಾಗ ಇಟ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ತಗೊಂಡಿದ್ದೀನಿ. ಎಲೆಕ್ಟ್ರೋಕೆಮಿಸ್ಟ್ರಿ ಅಂತಂದರೆ ಏನು ಸ್ಟಡಿ ಮಾಡ್ತೀವಿ ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ, ಯಾಕೆ ಬೇಕು ಯಾಕೆ ಸ್ಟಡಿ ಮಾಡಬೇಕು ನಾನು ಎಲೆಕ್ಟ್ರೋಕೆಮಿಸ್ಟ್ರಿನ? ಫಸ್ಟು ಅದರ ಒಂದು ಬೇಸಿಕ್ಸ್ ಇನ್ಫಾರ್ಮೇಷನ್ನ ತಿಳ್ಕೊಂಡು, ಅದಾದಮೇಲೆ ನೆಕ್ಸ್ಟು ವಾಟ್ ಎಕ್ಸಾಕ್ಟ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ ಮೀನ್ಸ್, ಅದಾದಮೇಲೆ ನೆಕ್ಸ್ಟು ಅಲ್ಲಿ ಏನೇನು ಸ್ಟಡಿ ಮಾಡ್ತಾ ಹೋಗ್ತೀವಿ ಅನ್ನೋದ್ರ ಬಗ್ಗೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಐ ಹ್ಯಾವ್ ಟೇಕನ್ ಹಿಯರ್ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಒಂದು ಚಾಪ್ಟರ್ನ ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ, ಅಥವಾ ನಿಮಗೆ ತೊಗೊಂಡಿದ್ದೀನಿ. ಯಾಕೆ ಸ್ಟಡಿ ಮಾಡಬೇಕು ಎಲೆಕ್ಟ್ರೋಕೆಮಿಸ್ಟ್ರಿ ಈ ಚಾಪ್ಟರ್ನ, ಯಾಕೆ ಸ್ಟಡಿ ಮಾಡಬೇಕು, ಅಥವಾ ಇಲ್ಲಿ ಏನು ಪ್ರಾಪರ್ಟೀಸ್ ಬರುತ್ತೆ ಅದನ್ನು ಯಾಕೆ ಸ್ಟಡಿ ಮಾಡಬೇಕು ನಾವು ಅಂತ ತಗೊಂಡಾಗ, ನಿಮಗೆ ಗೊತ್ತಿದೆ ಯಾವುದೇ ಚಾಪ್ಟರ್ನ ತೊಗೊಳ್ಳಿ, ಏನೇ ಸ್ಟಡಿ ಮಾಡಲಿ, ಕೆಮಿಸ್ಟ್ರಿನಲ್ಲಿ ಆಗ್ಬೋದು ಅಥವಾ ಯಾವುದೇ ಸಬ್ಜೆಕ್ಟಲ್ಲಿ ಇರ್ಬೋದು, ನಾವು ಸ್ಟಡಿ ಮಾಡ್ತಾಯಿದ್ದೀವಿ ಅಂತಂದರೆ ಆ ಒಂದು ಟಾಪಿಕ್ದು ಅಥವಾ ಆ ಒಂದು ಟಾಪಿಕ್ ಏನಿದೆ ಅದು ವಿಚ್ ಕ್ಯಾನ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಲೈಫ್. ಅಂದರೆ ನಾವು ಯಾವ ಸಬ್ಜೆಕ್ಟ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ ಅಥವಾ ಯಾವ ಟಾಪಿಕ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಆ್ಯಂಡ್ ದಟ್ ಟಾಪಿಕ್ ಅಂತ ತಗೊಂಡಾಗ ದಟ್ ಕ್ಯಾನ್ ಪ್ಲೇ ಇಂಪಾರ್ಟೆಂಟ್ ರೋಲ್. ಹಾಗಿದ್ರೆ ಎಲೆಕ್ಟ್ರೋಕೆಮಿಸ್ಟ್ರಿ ಏನು ನಮ್ಮ ಡೈಲಿ ಲೈಫಲ್ಲಿ ಏನು ಪಾತ್ರನ ನಿಭಾಯಿಸುತ್ತೆ, ಅದು ಯಾಕೆ ಸ್ಟಡಿ ಮಾಡಬೇಕು ನಾವು ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಬಂದಾಗ, ದಿಸ್ ಎಲೆಕ್ಟ್ರೋಕೆಮಿಸ್ಟ್ರಿ ವಿಚ್ ಕ್ಯಾನ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಡೈಲಿ ಲೈಫ್. ನಮ್ಮ ಬಯೋಸಿಸ್ಟಮ್ ಒಳಗಡೆನೂ ಕೂಡ ದಿಸ್ ಎಲೆಕ್ಟ್ರೋಕೆಮಿಸ್ಟ್ರಿ ವಿಚ್ ಕ್ಯಾನ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಅಂದರೆ ಎಲೆಕ್ಟ್ರೋಕೆಮಿಸ್ಟ್ರಿ ನಮ್ಮ ಬಯೋಸಿಸ್ಟಮ್ ಒಳಗಡೆ ಯಾವ ರೀತಿ ಅದು ತನ್ನ ಪಾತ್ರನ ನಿರ್ವಹಿಸುತ್ತೆ ಅಂತ ತಗೊಂಡಾಗ ನೋಡಿ, ನಮ್ಮ ಬಾಡಿ ಒಳಗಡೆ ಬೇಕಾದಷ್ಟು ಕ್ರಿಯೆಗಳು ನಡೀತವೆ, ಅಂದರೆ ಪ್ರೋಸೆಸ್ಗಳಾಗ್ತವೆ. ಆ ಪ್ರೋಸೆಸ್ಗಳಾಗಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಅದರಲ್ಲಿ ಒಂದು ಈ ಸಿಗ್ನಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ, ನರ್ವ್ ಮುಖಾಂತರ ಅಥವಾ ನರಗಳ ಮುಖಾಂತರ ಈ ಸಿಗ್ನಲ್ ಟ್ರಾನ್ಸ್ಮಿಷನ್ ಅಂತ ಏನು ಹೇಳ್ತೀವಿ, ಆ ಥರ ಕೆಲವೊಂದು ಕ್ರಿಯೆಗಳು ಅಂತ ತಗೊಂಡಾಗ ದೇ ಆರ್ ಆಲ್ ಕ್ಯಾರಿಂಗ್ ಔಟ್ ಆರ್ ದೇ ಆರ್ ಆಲ್ ಟೇಕಿಂಗ್ ಪ್ಲೇಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ಸ್ ಆಫ್ ಕೆಮಿಸ್ಟ್ರಿ. ಅದರಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಆ ಟ್ರಾನ್ಸ್ಮಿಷನ್ ಆಫ್ ಸಿಗ್ನಲ್ಸ್ ಇರ್ಬೋದು,
ಮತ್ತು ಮತ್ತಷ್ಟು ಕ್ರಿಯೆಗಳು ಅಂತ ತಗೊಂಡಾಗ ಸೊ ದೋಸ್ ದೆ ಕೆನ್ ಇನ್ ವಿಚ್ ಎಲೆಕ್ಟ್ರೋಕೆಮಿಸ್ಟ್ರಿ ವಿಚ್ ಕೆನ್ ಪ್ಲೇ ಎನ್ ಇಂಪಾರ್ಟೆಂಟ್ ರೋಲ್. ಸೊ ಅದೇ ಥರ ಬರೀ ಅಷ್ಟೇ ಅಲ್ಲ, ನಮ್ಮ ಬಯೋ ಸಿಸ್ಟಮ್ ಒಳಗಡೆ ಅಂತ ಅಲ್ಲ, ನಮ್ಮ ಡೈಲಿ ಲೈಫ್ನಲ್ಲಿ ವಿಚ್ ಕೆನ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ತುಂಬ ಪಾತ್ರಗಳನ್ನ ಅದು ನಿಭಾಯಿಸುತ್ತೆ ಎಲೆಕ್ಟ್ರೋಕೆಮಿಸ್ಟ್ರಿ. ನಮಗೆ ಈಗಾಗಲೇ ಒಂದಷ್ಟು ಅದರದ್ದು ಪ್ರಿನ್ಸಿಪಲ್ಸು ಅಥವಾ ಅದರದ್ದು ಅಪ್ಲಿಕೇಶನ್ಸನ್ನು ನಾವು ನೋಡಿ ಬಂದಿದ್ದೀವಿ. ಅಂದರೆ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ತಗೊಂಡಾಗ ನೀವು ಜಸ್ಟ್ ಇವಾಗ ತಾನೇ ಅಂದರೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಒಂದು ಮೆಟಲರ್ಜಿ ಅಂತ ಒಂದು ಚಾಪ್ಟರ್ನ ಸ್ಟಡಿ ಮಾಡಿದ್ರಿ. ಸೊ ಆ ಮೆಟಲರ್ಜಿನಲ್ಲಿ ನೀವು ನೋಡಿದ್ರಿ, ಅಲ್ಲಿ ಕೆಲವೊಂದು ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಅಂತ ನೋಡಿದ್ರಿ. ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಅಂತ ಒಂದು ಪ್ಯೂರಿಫಿಕೇಷನಲ್ಲಿ ನೋಡಿದ್ರಿ. ಆ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಅಂತ ಏನು ಹೇಳ್ತೀವಿ, ಆ್ಯಂಡ್ ದಟ್ ಪ್ರೋಸೆಸ್ ಆರ್ ದ ಮೆಥಡ್ ವಿಚ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಕೆಮಿಸ್ಟ್ರಿ. ಅದೇ ಥರ ಎಕ್ಸ್ಟ್ರಾಕ್ಷನಲ್ಲಿ ನೋಡಿದಾಗ ನಾವಲ್ಲೊಂದು ಎಕ್ಸ್ಟ್ರಾಕ್ಷನ್ ಆಫ್ ಅಲ್ಯೂಮಿನಿಯಂ ಫ್ರಮ್ ಪ್ಯೂರಿಫೈಡ್ ಅಲ್ಯೂಮಿನಿಯಂ ಹಾಲ್ ಎರಲ್ಡ್ ಪ್ರೋಸೆಸ್ ಅಂತ ನೋಡಿದ್ವಿ ಮೆಟಲರ್ಜಿನಲ್ಲಿ. ಆ್ಯಂಡ್ ಅಗೇನ್ ದಟ್ ಎಕ್ಸ್ಟ್ರಾಕ್ಷನ್ ಪ್ರೋಸೆಸ್ನಲ್ಲಿ ನಾವು ನಿಮಗೆ ಗೊತ್ತಿದೆ, ಅಲ್ಲಿ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದಾಗ ಅಲ್ಲಿ ರಿಯಾಕ್ಷನ್ಸ್ ಆಗುತ್ತೆ, ಕ್ಯಾಥೋಡ್ ಮೇಲೆ ರಿಯಾಕ್ಷನ್ ಆಗುತ್ತೆ, ಆ್ಯನೋಡ್ ಮೇಲೆ ರಿಯಾಕ್ಷನ್ ಆಗುತ್ತೆ, ಈ ಥರ ಎಲ್ಲ ನೋಡಿದ್ರಿ. ಆ್ಯಂಡ್ ಒನ್ಸ್ ಅಗೇನ್ ಅಲ್ಲಾಗುವಂಥ ಕ್ರಿಯೆ ಎಲ್ಲ ಈ ಎಲೆಕ್ಟ್ರೋಕೆಮಿಸ್ಟ್ರಿ ಪ್ರಿನ್ಸಿಪಲ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ಲೈಕ್ ದಟ್ ಮೆಟಲರ್ಜಿ ಅಂತ ಏನು ತೊಗೊಂಡ್ವಿ, ಆ ಮೆಟಲರ್ಜಿನಲ್ಲಿ ವಿಚ್ ಕ್ಯಾನ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್, ಎಲೆಕ್ಟ್ರೋಕೆಮಿಸ್ಟ್ರಿ ವಿಚ್ ಕ್ಯಾನ್ ಪ್ಲೇ ಇಟ್ಸ್ ಪಾರ್ಟ್, ಅದರ ಒಂದು ಪಾತ್ರನ ಅದು ನಿರ್ವಹಿಸುತ್ತೆ. ಅದೇ ಥರ ಸೊ ಕೇಳಿರ್ಬೋದು ನೀವು, ಈ ಯಾವುದಾದ್ರೂ ಒಂದು ಮೆಟಲ್ ಸರ್ಫೇಸು ಈಗ ರಸ್ಟ್ ಆಗುತ್ತೆ ಅಂತ ಹೇಳ್ತೀವಿ, ಕಬ್ಬಣ ತುಕ್ಕಿಡಿತಿದೆ ಅಂತ ಹೇಳ್ತೀವಲ್ಲ, ಆ ಕಬ್ಬಣ ತುಕ್ಕಿಡಿಬೇಕಾದ್ರೆ ತುಕ್ಕಿಡಿತಿದೆ. ಸೊ ಯಾಕೆ ತುಕ್ಕಿಡಿತಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ, ಮುಂದೆ ಇನ್ನೊಂದು ಚಾಪ್ಟ್ರಲ್ಲಿ ಅದನ್ನು ಹೇಳ್ತೀವಿ ನಿಮಗೆ. ಮತ್ತು ಅದನ್ನು ಪ್ರೊಟೆಕ್ಷನ್ ಮಾಡಬೇಕು. ಸೊ ಫ್ರಮ್ ಅಂಡರ್ ಗೋಯಿಂಗ್ ದಟ್ ಕೊರೋಷನ್, ಅದನ್ನು ಇಂಗ್ಲೀಷಲ್ಲಿ ಅದನ್ನು ಕೊರೋಷನ್ ಅಂತ ಕರಿತೀವಿ. ಆ ಮೆಟಲ್ ಸರ್ಫೇಸು ರಸ್ಟ್ ಹಿಡಿಬಾರ್ದು ಅಥವಾ ತುಕ್ಕಿಡಿಬಾರ್ದು ಅನ್ನೋದನ್ನು ಮಾಡಬೇಕು ಅಂತ ಬಂದಾಗ ಸೊ ಅಲ್ಲಿ ಯಾವುದೋ ಒಂದು ಫಿನಾಮಿನನ್ ಗ್ಯಾಲ್ವನೈಜೇಷನ್ ಅಂತ ಮಾಡ್ತೀವಿ. ಮುಂದೆ ಗೊತ್ತಾಗುತ್ತೆ ಗ್ಯಾಲ್ವನೈಜೇಷನ್ ಅಂತಂದ್ರೆ ಏನು ಅಂತ ಮುಂದೆ ಹೇಳ್ತೀನಿ ಇನ್ನೊಂದು ಚಾಪ್ಟ್ರಲ್ಲಿ. ಸೊ ದಟ್ ಗ್ಯಾಲ್ವನೈಜೇಷನ್ ಪ್ರಿನ್ಸಿಪಲ್ಲು ಆ್ಯಂಡ್ ಇಟ್ ಈಸ್ ಆಲ್ಸೋ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ದಿಸ್ ಎಲೆಕ್ಟ್ರೋಕೆಮಿಸ್ಟ್ರಿ ಪ್ರಿನ್ಸಿಪಲ್ ಬೇಸಿಸ್ ಮೇಲೆ ಅದು ನಡೆಯುತ್ತೆ ಅಂತ ಹೇಳ್ತಾನೆ. ಅದೇ ಥರ ಸೊ ಇನ್ ಸೋ ಮೆನಿ ಇಂಡಸ್ಟ್ರಿಯಲ್ಲಿ ಸೊ ದಿಸ್ ಎಲೆಕ್ಟ್ರೋಕೆಮಿಸ್ಟ್ರಿ ವಿಚ್ ಕ್ಯಾನ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್, ಸೊ ವಿಚ್ ಹ್ಯಾಸ್ ಇಟ್ಸ್ ಅ ವೈಡ್ ರೋಲ್ ಆಫ್ ಇಟ್ಸ್ ಅಪ್ಲಿಕೇಶನ್ ಅಥವಾ ಇಂಪಾರ್ಟೆನ್ಸ್ ಅಂತ ಹೇಳ್ತಾನೆ. Therefore, without that application or without the importance, we cannot study any topic. ನಾವೇನು ಸ್ಟಡಿ ಮಾಡಬೇಕು ಅಂತ ಏನು ತೊಗೊಂಡಿರ್ತೀವಿ ಸಿಲೆಬಸ್ಸು, ನಾವು ಯಾವುದೇ ಟಾಪಿಕ್ ಸ್ಟಡಿ ಮಾಡ್ತಾಯಿದ್ದೀವಿ ಅಂತಂದರೆ ಸೊ ಅದರದ್ದು ಇಂಪಾರ್ಟೆನ್ಸ್ ಇದ್ದೇ ಇರುತ್ತೆ, ಅದರದ್ದು ಒಂದು ಸ್ಕೋಪ್ ಇದ್ದೇ ಇರುತ್ತೆ ಅಂತ ಸೊ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳೋಣ. Therefore, this electrochemistry which can play a very important role in our day to day life ಅಂತ ಹೇಳ್ತಾನೆ. ಡೇ ಟು ಡೇ ಲೈಫ್ನಲ್ಲಿ ಸೊ ತನ್ನದೇ ಆದಂಥ ಒಂದು ಸ್ಕೋಪನ್ನು ಇದು ಹೊಂದಿದೆ ಅಂತ ಹೇಳ್ತದೆ. ಸೊ therefore we need to understand the principles of this electrochemistry. ಎಲ್ಲೆಲ್ಲಿ ಬರುತ್ತೆ ಅಂತ ಮುಂದೆ ಕೂಡ ನಿಮ್ಗೆ ಗೊತ್ತಾಗುತ್ತೆ, ಹೇಳೋಣ ಅದನ್ನು. ಸೊ therefore ಹಾಗಿದ್ರೆ ಈ ಎಲೆಕ್ಟ್ರೋಕೆಮಿಸ್ಟ್ರಿನ ನಾವು ತೊಗೊಳ್ಳೋದಾದರೆ ಸೊ ಏನೇನು ಸ್ಟಡಿ ಮಾಡ್ತಾ ಹೋಗ್ತೀವಿ ಅನ್ನೋದನ್ನು ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಈಗ ಆಗಿದ್ರೆ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಒಂದು ಟಾಪಿಕನ್ನು ತೊಗೊಂಡಲ್ಲ, ಒಂದು ಚಾಪ್ಟರ್ನ ತೊಗೊಂಡಲ್ಲ, ಹಾಗಿದ್ರೆ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತಂದರೆ ಏನು? ಸೊ ಒಡೆದ ಡೆಫಿನಿಷನ್ ಅಥವಾ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರೆ, ಎಲೆಕ್ಟ್ರೋಕೆಮಿಸ್ಟ್ರಿಗೆ ಒಂದು ಡೆಫಿನಿಷನ್ ಕೊಟ್ಟರೆ, ವಾಟ್ ವಿ ಕ್ಯಾನ್ ಟೇಕ್ ದ ಡೆಫಿನಿಷನ್, ಏನು ಡೆಫಿನಿಷನ್ ಬರುತ್ತೆ ಅದಕ್ಕೆ ಅಂತಂದರೆ ಇಷ್ಟೇ. ಇಟ್ ಇಸ್ ವೆರಿ ಸಿಂಪಲ್. ನೋಡಿ, ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಬಂದಾಗ ಆ ಎಲೆಕ್ಟ್ರೋಕೆಮಿಸ್ಟ್ರಿನ ಎರಡು ಪಾರ್ಟ್ ಮಾಡ್ಕೊಳ್ತೀವಿ ನೋಡಿ. ಎಲೆಕ್ಟ್ರೋ ರೈಟ್ ಸೈಡ್ನಲ್ಲಿ ಕೆಮಿಸ್ಟ್ರಿ, ಲೆಫ್ಟ್ ಸೈಡ್ನಲ್ಲಿ ಎಲೆಕ್ಟ್ರೋ. ಈಗ ಎಲೆಕ್ಟ್ರೋ ಅಂತ ಕೆಮಿಸ್ಟ್ರಿ ಅಂತಂದರೆ ನಮಗೆ ಗೊತ್ತಿದೆ, ಕೆಮಿಸ್ಟ್ರಿ ನಮಗೆ ಗೊತ್ತು. ಸೊ ಆ ಕೆಮಿಸ್ಟ್ರಿಗೆ ಇನ್ನೊಂದು ವರ್ಡನ್ನು ಆ್ಯಡ್ ಮಾಡಿಕೊಂಡೆ, ಎಲೆಕ್ಟ್ರೋ ಅಂತಂದರೆ ಏನು? ಸೊ ನಮ್ಗೆ ಫ್ಲ್ಯಾಶ್ ಆಗುತ್ತೆ, ಮೈಂಡಿಗೆ ಫ್ಲ್ಯಾಶ್ ಆಗುತ್ತೆ. ಎಲೆಕ್ಟ್ರೋ ಅಂತ ಹೇಳಿದ ತಕ್ಷಣ ಎಲೆಕ್ಟ್ರೋ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರೋ ಅಂತಂದರೆ ಏನು? ಎಲೆಕ್ಟ್ರಿಸಿಟಿ. ಕೆಮಿಸ್ಟ್ರಿ, ವಿ ನೋ ದ ಕೆಮಿಸ್ಟ್ರಿ. ಸೊ ಈಗ ಕೆಮಿಸ್ಟ್ರಿ ಜೊತೆಗೆ ಎಲೆಕ್ಟ್ರಿಸಿಟಿ ಸೇರ್ಕೊಂಡಾಗ ಅದು ಎಲೆಕ್ಟ್ರೋಕೆಮಿಸ್ಟ್ರಿ ಆಯಿತು. ಹಾಗಿದ್ರೆ ಎಲೆಕ್ಟ್ರಿಸಿಟಿ ಅಂತಂದರೆ ಏನು ಗೊತ್ತಿದೆ, ಇಟ್ ಈಸ್ ನಥಿಂಗ್ ಬಟ್ ಎನರ್ಜಿ. ನೋಡಿ, ಅಬ್ಸರ್ವ್ ಮಾಡಿ, ಎನರ್ಜಿ. ಎಲೆಕ್ಟ್ರಿಸಿಟಿ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಎನರ್ಜಿ, ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿ. ಈಗ ಎಲೆಕ್ಟ್ರಿಸಿಟಿಯಿಂದ ಒಂದು ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ, ಎಲೆಕ್ಟ್ರಿಕಲ್ ಎನರ್ಜಿ. ಆ್ಯಂಡ್ ಕೆಮಿಸ್ಟ್ರಿ ಅಂತ ಬಂದಾಗ ಅಲ್ಲೂ ಒಂದು ಎನರ್ಜಿ ಬರುತ್ತೆ,
ಕೆಮಿಸ್ಟ್ರಿ ಅಂತ ಬಂದಾಗ ಅಲ್ಲೊಂದು ಎನರ್ಜಿನ ತೊಗೊಳ್ತೀವಿ. ಆ್ಯಂಡ್ ವಾಟ್ ಇಸ್ ದಟ್ ಎನರ್ಜಿ ಅಂತಲೇ ಇಟ್ ಈಸ್ ನಥಿಂಗ್ ಬಟ್ ಕೆಮಿಕಲ್ ಎನರ್ಜಿ. ಕೆಮಿಸ್ಟ್ರಿ ಅಂತ ತಗೊಂಡಾಗ ಅಲ್ಲೂ ಕೂಡ ಒಂದು ಎನರ್ಜಿ ಬರುತ್ತೆ. ಆ ಎನರ್ಜಿನ ತಗೊಂಡಾಗ ಇಟ್ ಈಸ್ ನಥಿಂಗ್ ಬಟ್ ಕೆಮಿಕಲ್ ಎನರ್ಜಿ ಅಂತ ತಗೊಳ್ತೀವಿ. ನೋಡಿ, ಇಷ್ಟೇ. ಇಟ್ ಇಸ್ ವೆರಿ ಸಿಂಪಲ್ಲಾಗಿ ತಗೊಳ್ಳೋದಾದರೆ ಆ ಡೆಫಿನೇಷನ್ನ ತಗೊಳ್ಳೋದಾದ್ರೆ ಅಥವಾ ಆ ಚಾಪ್ಟರ್ ನೇಮನ್ನು ನಾವು ಅದಕ್ಕೊಂದು ಏನು ಎಕ್ಸ್ಪ್ಲೈನ್ ಮಾಡಿದ್ರೆ, ಅದಕ್ಕೊಂದು ಅರ್ಥನ ಕೊಟ್ಟರೆ, ಎಲೆಕ್ಟ್ರಿಸಿಟಿ ಮೀನ್ಸ್ ಎಲೆಕ್ಟ್ರಿಕಲ್ ಎನರ್ಜಿ, ರೈಟ್ ಸೈಡ್ನಲ್ಲಿ ಕೆಮಿಸ್ಟ್ರಿ ಅಂದರೆ ಕೆಮಿಕಲ್ ಎನರ್ಜಿ, ಅಲ್ಲಿಂದ ಕೆಮಿಸ್ಟ್ರಿ ಅಂದರೆ ರಿಯಾಕ್ಷನ್ಸ್ ಆಗುತ್ತೆ, ಅಲ್ಲಿಂದ ಎನರ್ಜಿ ಬರುತ್ತೆ, ಕೆಮಿಕಲ್ ಎನರ್ಜಿ. ಹೀಗೆ ಹಾಗಿದ್ರೆ ಏನಿಲ್ಲಿ ಈಗ ಎಲೆಕ್ಟ್ರಿಕಲ್ ಎನರ್ಜಿ, ಕೆಮಿಕಲ್ ಎನರ್ಜಿ ಅಂತಂದರೆ ಏನು? ಎರಡು ಒಟ್ಟಿಗೆ ಸೇರ್ಕೊಂಡ್ಬಿಡುತ್ತಲ್ಲ ಅಂತಂದರೆ ಇಷ್ಟೇ. ಇಟ್ ಇಸ್ ವೆರಿ ಸಿಂಪಲ್. ಎಲೆಕ್ಟ್ರೋಕೆಮಿಸ್ಟ್ರಿ ಅಂತಂದರೆ ಏನು ಅಂತಂದರೆ, ಇಲ್ಲಿ ನಾವು ಇದನ್ನು ಒಂದು ಬ್ರ್ಯಾಂಚ್ ಆಫ್ ಕೆಮಿಸ್ಟ್ರಿ ಅಂತ ತಗೊಳ್ತೀವಿ. ಎಲೆಕ್ಟ್ರೋಕೆಮಿಸ್ಟ್ರಿ ಈಸ್ ಎ ಬ್ರ್ಯಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ವಾಟ್ ಅಂತಾನೆ, ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಇಂಟರ್ ಕನ್ವರ್ಷನ್. ಐ ರಿಪೀಟ್, ಇಂಟರ್ ಕನ್ವರ್ಷನ್ ಆಫ್ electrical energy into the chemical energy and vice versa. That is, chemical energy is converted into electrical energy. ಅರ್ಥ ಆಗ್ತಿದೆಯಲ್ಲ ನಿಮಗೆ? ಸೊ ವಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಆರ್ ವಾಟ್ ಇಸ್ ದ ಡೆಫಿನೇಷನ್ ಆಫ್ ದಿಸ್ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತಂದರೆ, ಎಲೆಕ್ಟ್ರೋಕೆಮಿಸ್ಟ್ರಿ ಅಂತಂದರೆ ಇದು ಒಂದು ಕೆಮಿಸ್ಟ್ರಿಯ ಒಂದು ಅಂಗ, ಕೆಮಿಸ್ಟ್ರಿಯ ಒಂದು ಬ್ರ್ಯಾಂಚ್ ಅಂತ ತಗೊಳ್ತೀವಿ. ವೇರ್ ವಿ ಕ್ಯಾನ್ ಸ್ಟಡಿ ದ ಕನ್ವರ್ಷನ್ ಆರ್ ದ ಇಂಟರ್ ಕನ್ವರ್ಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ ಆ್ಯಂಡ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ನಮ್ಮ ಲೈಫ್ನಲ್ಲಿ ನಾವು ಸುಮಾರು ನೋಡಿದ್ದೀವಿ. ಎಲೆಕ್ಟ್ರಿಕಲ್ ಎನರ್ಜಿನ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಷನ್ ಮಾಡೋವಂಥದ್ದು, ಕೆಮಿಕಲ್ ಎನರ್ಜಿನ ನಾವು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಷನ್ ಮಾಡೋವಂಥದ್ದು ಸುಮಾರು ನೋಡಿಬಿಟ್ಟಿದ್ದೀವಿ. ಒಂದು ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಸೊ ದೇರ್ಫೋರ್ ಸ್ಟೇಟ್ಮೆಂಟ್ ನೋಡಿ ಹೀಗೆ ಹೇಳುತ್ತೆ, ಎಲೆಕ್ಟ್ರೋಕೆಮಿಸ್ಟ್ರಿ ಇಟ್ ಈಸ್ ದ ಸ್ಟಡಿ ಆಫ್ ಆರ್ ಇಟ್ ಈಸ್ ಅ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಇಂಟರ್ ಕನ್ವರ್ಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ ಆ್ಯಂಡ್ ವೈಸಿ ವರ್ಸಾ ಅಂದರೆ ರಿವರ್ಸು. ಕೆಮಿಕಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸರಿ, ಎಲ್ಲಿ ಇದನ್ನು ಕನ್ವರ್ಷನ್ ಮಾಡ್ತೀವಿ? ಹಾಗಿದ್ರೆ ನೀವು ಕೇಳ್ಬೋದು, ಎಲೆಕ್ಟ್ರಿಕಲ್ ಎನರ್ಜಿನ ಎಲ್ಲಿ ಕನ್ವರ್ಟ್ ಮಾಡ್ತೀವಿ, ಹೆಂಗೆ ಕೆಮಿಕಲ್ ಎನರ್ಜಿಯಾಗಿ ಹೆಂಗೆ ಕನ್ವರ್ಟ್ ಮಾಡ್ತೀವಿ ಸರ್? ವಿ ಹ್ಯಾವ್ ಸೀನ್ ಸೋ ಮೆನಿ ಎಕ್ಸಾಂಪಲ್ಸ್, ವಿ ಹ್ಯಾವ್ ಕಮ್ ಅಕ್ರಾಸ್ ಸೋ ಮೆನಿ ಕೆಮಿಕಲ್ ರಿಯಾಕ್ಷನ್ಸ್. ಅಲ್ಲಿ ಕೆಲವೊಂದು ಕಡೆ ಎಲೆಕ್ಟ್ರಿಕಲ್ ಎನರ್ಜಿ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಷನ್ ಆಗುತ್ತೆ, ಕೆಮಿಕಲ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಷನ್ ಆಗುತ್ತೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ತೊಗೊಂಡ್ರೆ, ನೀವೇ ಇತ್ತೀಚೆಗೆ ಮೆಟಲರ್ಜಿನ ನೋಡಿದ್ರಲ್ಲ, ಆ ಮೆಟಲರ್ಜಿನಲ್ಲಿ ಸೊ ಎಕ್ಸ್ಟ್ರಾಕ್ಷನ್ ಆಫ್ ಅಲ್ಯೂಮಿನಿಯಂ ಅಂತ ತೊಗೊಂಡಲ್ಲ, ಆ ಎಕ್ಸ್ಟ್ರಾಕ್ಷನ್ ಆಫ್ ಅಲ್ಯೂಮಿನಿಯಂ ಮೆಟಲ್ನ ನಾವು ಮಾಡಬೇಕಾದ್ರೆ ಹಾಲ್ ಹೆರಲ್ಡ್ ಪ್ರೋಸೆಸ್ ಅಂತ ಯೂಸ್ ಮಾಡೋದಲ್ವಾ. ನೋಡಿ, ಅಲ್ಲೇನು ಮಾಡ್ತೀವಿ, ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಅಂದರೆ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದಾಗ ನಾನು ಫಸ್ಟು ಪ್ಯೂರಿಫೈಡ್ ಅಲ್ಯೂಮಿನಾ ಡಿಕಂಪೋಸಿಷನ್ ಆಗಿ Al3+ ಮತ್ತು O2- ಸಿಗುತ್ತೆ. ನೋಡಿ, ಆ ಡಿಕಂಪೋಸಿಷನ್ ಹೆಂಗಾಯಿತು ಅಂತಲೇ ಅದನ್ನು ಬಿಕಾಸ್ ಆಫ್ ದ ಎಲೆಕ್ಟ್ರೋಲಿಸಿಸ್ ಫಿನಾಮಿನನ್ ಅಂತ ಹೇಳ್ತೀವಿ. ಅಂದರೆ ಒಂದು ಎಲೆಕ್ಟ್ರೋಲೈಟನ್ನು ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿ ಬ್ರೇಕ್ ಮಾಡ್ಕೊಳ್ತೀವಿ. ಅದಾದಮೇಲೆ ಅಲ್ಲಿ ಒಂದು ಪಾಸಿಟಿವ್ ಅಯಾನು ಮತ್ತು ನೆಗೆಟಿವ್ ಅಯಾನು ಎರಡೂ ಬರುತ್ತೆ. ಎರಡೂ ಏನು ಮಾಡುತ್ತೆ, ಒಂದೊಂದು ಎಲೆಕ್ಟ್ರೋಡ್ ಕಡೆ ಹೋಗುತ್ತೆ, ಆ್ಯನೋಡ್ ಕಡೆ ಹೋಗುತ್ತೆ, ಕ್ಯಾಥೋಡ್ ಕಡೆ ಹೋಗುತ್ತೆ. ಕ್ಯಾಥೋಡ್ ಮೇಲೆ ಒಂದು ರಿಯಾಕ್ಷನ್ ಆಗುತ್ತೆ, ಆ್ಯನೋಡ್ ಮೇಲೆ ಒಂದು ರಿಯಾಕ್ಷನ್ ಆಗುತ್ತೆ. ನೋಡಿ, ಕೆಮಿಕಲ್ ರಿಯಾಕ್ಷನ್ಸ್ ಅಂದರೆ ಕನ್ವರ್ಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ ಅಂತ ತಗೊಂಡಾಗ ಅಲ್ಲೇನಾಗುತ್ತೆ ಅಂತಂದರೆ, ಸೊ ಇಷ್ಟೇ, ಬೈ ಪಾಸಿಂಗ್ ದ ಎಲೆಕ್ಟ್ರಿಸಿಟಿ ಸೊ ನಾನ್ ಸ್ಪಾಂಟೇನಿಯಸ್ ಕೆಮಿಕಲ್ ರಿಯಾಕ್ಷನ್ಸ್ ಕ್ಯಾನ್ ಬಿ ಕ್ಯಾರಿಡ್ ಔಟ್ ಅಂತ ಹೇಳ್ತಾರೆ. ಎಲ್ಲಿ ನಾವು ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿ ನಾವು ಕೆಮಿಕಲ್ ರಿಯಾಕ್ಷನ್ಸನ್ನು ಕ್ಯಾರಿ ಔಟ್ ಮಾಡ್ತೀವಿ, ಆ ಕೆಮಿಕಲ್ ರಿಯಾಕ್ಷನ್ಸನ್ನು ನಾವು ನಾನ್ ಸ್ಪಾಂಟೇನಿಯಸ್ ಕೆಮಿಕಲ್ ರಿಯಾಕ್ಷನ್. ನಾನ್ ಸ್ಪಾಂಟೇನಿಯಸ್ ಅಂತಂದರೆ ನಿಮಗೆ ಗೊತ್ತಿರುತ್ತೆ, ನಾನ್ ಸ್ಪಾಂಟೇನಿಯಸ್ ಅಂತಂದರೆ ತನಗೆ ತಾನೇ ಆಗೋದಿಲ್ಲ, ಎನರ್ಜಿನ ಸಪ್ಲೈ ಮಾಡಿ ನಾವು ಕೆಮಿಕಲ್ ರಿಯಾಕ್ಷನ್ಸನ್ನು ಕ್ಯಾರಿ ಔಟ್ ಮಾಡಬೇಕು. ದೇಫು ಎಲ್ಲಿ ನಾವು ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿ ಕೆಮಿಕಲ್ ರಿಯಾಕ್ಷನ್ಸನ್ನು ನಾವು ಏನು ಕ್ಯಾರಿ ಔಟ್ ಮಾಡ್ತೀವೋ, ಸೊ ಅಲ್ಲಿ ದ ನಾನ್ ಸ್ಪಾಂಟೇನಿಯಸ್ ಕೆಮಿಕಲ್ ರಿಯಾಕ್ಷನ್ಸ್ ಕ್ಯಾನ್ ಬಿ ಕ್ಯಾರಿಡ್ ಔಟ್ ಆರ್ ದೇ ಆರ್ ಟೇಕಿಂಗ್ ಪ್ಲೇಸ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಆರ್ ಎಲೆಕ್ಟ್ರಿಸಿಟಿ. ಸೊ ಇಲ್ಲೇನು ಮಾಡ್ತಾಯಿದ್ದೀವಿ ನೋಡಿ, ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ. ಗೊತ್ತಾಗ್ತಿದೆಯಲ್ವಾ? ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ. ಸೊ ಹೀಗೆ ಅದೇ ಥರ ವೈಸಿ ವರ್ಸ, ದಟ್ ಈಸ್ ಕೆಮಿಕಲ್ ಎನರ್ಜಿನೂ ಕೂಡ ನಾವು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಷನ್ ಮಾಡ್ಕೊಬೋದು. ವಾಟ್ ಇಸ್ ದಟ್ ಕೆಮಿಕಲ್ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಅಂತಂದರೆ ಏನು? ಸೊ ನೋಡಿ, ನಿಮ್ಮ ಮನೆಗಳಲ್ಲೇ UPS ಇರುತ್ತೆ.
ಇನ್ವರ್ಟರ್ ಅಥವಾ ಯು ಪಿ ಎಸ್ ಅಂತ ಕರಿತೀವಲ್ವ. ಸೊ ನಮ್ಮ ಮನೆಯಲ್ಲಿ ಪವರ್ ಹೋದಾಗ ಸಪೋಸ್ ನಮ್ಮ ಮನೆಯಲ್ಲಿ ಯು ಪಿ ಎಸ್ ಇದ್ದರೆ ಸೊ ಆಟೋಮೆಟಿಕ್ಕಾಗಿ ಪವರು ಹತ್ಕೊಂಡು ಅಂದರೆ ಲೈಟ್ ಆಫ್ ಆಗಿರೋದು ಮತ್ತೆ ಹತ್ಕೊಂಡು ಉರಿತಿದೆ, ಲೈಟ್ ಆನ್ ಆಗುತ್ತೆ, ಲೈಟ್ಸ್ ಆನ್ ಆಗುತ್ತೆ, ಬೆಳಕು ಬರುತ್ತೆ ನಮಗೆ. ಸೊ ಯಾಕೆ ಬರ್ತಾಯಿದೆ, ಎಲ್ಲಿಂದ ಬರ್ತಾಯಿದೆ? ಅದು ಯು ಪಿ ಎಸ್ ಅಂತ ಹೇಳ್ತೀವಲ್ಲ, ಈ ಯು ಪಿ ಎಸ್ಸಿಂದ ಬರ್ತಾಯಿದೆ. ಸೊ ಯು ಪಿ ಎಸ್ ಅಂತಂದರೆ ಸೊ ಏನಿರ್ಬೋದು? ಯು ಪಿ ಎಸ್ ಅಂತಂದರೆ ಅಲ್ಲಿ ಒಂದು ನಾವು ಹೇಳ್ತೀವಿ ಯು ಪಿ ಎಸ್ ಅಂತ ಹೇಳ್ತೀವಲ್ಲ, ವಾಟ್ ಇಸ್ ದ ಎಕ್ಸಾಕ್ಟ್ ಮೀನಿಂಗ್ ಆಫ್ ದಿಸ್ ಯು ಪಿ ಎಸ್ ಅಂತ ಕೇಳಿದ್ರೆ ನೀವು ಹೇಳ್ತೀರಿ ಏನಂತ, ಅರ್ಜೆಂಟ್ ಪವರ್ ಸಪ್ಲೈ ಇರ್ಬೋದು ಸರ್ ಅಂತ. ಯು ಫಾರ್ ಅರ್ಜೆಂಟ್, ಪಿ ಫಾರ್ ಪವರ್, ಎಸ್ ಅಂದರೆ ಸಪ್ಲೈ. ಯು ಪಿ ಎಸ್ ಅರ್ಜೆಂಟ್ ಅಲ್ಲ, ಅದು ಅನ್ಇಂಟರಪ್ಟೆಡ್ ಅಂತ ಕರಿತೀವಿ. ಯು ಸ್ಟ್ಯಾಂಡ್ಸ್ ಫಾರ್ ಅನ್ಇಂಟರಪ್ಟೆಡ್. ಅನ್ಇಂಟರಪ್ಟೆಡ್ ಅಂತಲೇ ನಮ್ಮ ಪವರ್ ಕಟ್ ಆಯಿತು ಅಂದರೆ ಕೆ ಪಿ ಟಿ ಸಿ ಎಲ್ನವರು ಏನು ಮಾಡಿದ್ರು, ಪವರ್ನ ಕಟ್ ಮಾಡಿದ್ರು ಕೂಡ ಅನ್ಇಂಟರಪ್ಟ್ ಅಂದರೆ ಅಲ್ಲಿ ಕಟ್ ಆಗೋದಿಲ್ಲ ನಮಗೆ, ಆಟೋಮೆಟಿಕಲಿ ಸಡನ್ನಾಗಿ ನಮಗೆ ಯು ಪಿ ಎಸ್ಸಿಂದ ಅದು ಪವರ್ ಬಂದ್ಬಿಡುತ್ತೆ, ಲೈಟ್ಸು ಆನ್ ಆಗಿರುತ್ತೆ. ದಟ್ ಈಸ್ ಅನ್ಇಂಟರಪ್ಟೆಡ್ ಅಂತ ಕರಿತೀವಿ, ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ. ಸೊ ಇರಲಿ, ಯು ಪಿ ಎಸ್ ಅಂತ ತಿಳ್ಕೊಳ್ಳಿ ಅಂತ ನಾನು ಯು ಪಿ ಎಸ್ ಅಂತಲೇ ಮೀನಿಂಗ್ ಏನು ಅಂತ ಹೇಳಿದೆ, ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ. ಸೊ ಈ ಯು ಪಿ ಎಸ್ಸಲ್ಲಿ ಏನಾಗುತ್ತೆ, ಯಾಕಲ್ಲಿ ಯು ಪಿ ಎಸ್ಸಿಂದ ನಮ್ಗೆ ಕರೆಂಟ್ ಬರುತ್ತೆ ಅಂತ ಬಂದಾಗ, ಆ ಯು ಪಿ ಎಸ್ಸಲ್ಲಿ ನಮಗೆ ಸೊ ಯಾಕೆ ಕರೆಂಟ್ ಬರ್ತಾಯಿದೆ ಅಥವಾ ಯಾಕೆ ಲೈಟ್ ಬರ್ತಾಯಿದೆ ಅಂತಂದರೆ, ಬಿಕಾಸ್ ಯು ಪಿ ಎಸ್ ಒಳಗಡೆ ಅಲ್ಲೊಂದು ಕೆಮಿಕಲ್ ರಿಯಾಕ್ಷನ್ಸ್ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಸೊ ಇಲ್ಲಿ ಆ ಕೆಮಿಕಲ್ ರಿಯಾಕ್ಷನ್ಸ್ ಏನು ಕ್ಯಾರಿ ಔಟ್ ಆಗುತ್ತೆ, ನಾನು ಹೇಳಿದೆ ಎಲೆಕ್ಟ್ರಿಕಲ್ ಎನರ್ಜಿ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಷನ್ ಆದಾಗಲೇ ನಾನ್ ಸ್ಪಾಂಟೇನಿಯಸ್ ಕೆಮಿಕಲ್ ರಿಯಾಕ್ಷನ್ಸು ಕ್ಯಾರಿ ಔಟ್ ಆಗುತ್ತೆ. ಅದೇ ಉಲ್ಟಾ ಅಂದರೆ ಕೆಮಿಕಲ್ ಎನರ್ಜಿ ವೆನ್ ಇಟ್ ಈಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಷನ್ ಆದಾಗ ಅಲ್ಲೇನಾಗುತ್ತೆ, ರಿವರ್ಸ್ ಆಗುತ್ತೆ. ರಿವರ್ಸ್ ಅಂತಂದರೆ ಅಲ್ಲಿ ಸ್ಪಾಂಟೇನಿಯಸ್ ಕೆಮಿಕಲ್ ರಿಯಾಕ್ಷನ್ಸ್. ಸೊ ಬೈ ಕ್ಯಾರಿಂಗ್ ಔಟ್ ದ ಸ್ಪಾಂಟೇನಿಯಸ್ ಕೆಮಿಕಲ್ ರಿಯಾಕ್ಷನ್ಸ್ ಇಟ್ ಈಸ್ ಪಾಸಿಬಲ್ ಟು ಗೆಟ್ ದ ಎಲೆಕ್ಟ್ರಿಕಲ್ ಎನರ್ಜಿ. ಇಟ್ ಈಸ್ ಪಾಸಿಬಲ್ ಟು ಗೆಟ್ ದ ಎಲೆಕ್ಟ್ರಿಕಲ್ ಎನರ್ಜಿ. ಅರ್ಥ ಆಗ್ತಿದೆಯಲ್ವಾ? ಯು ಪಿ ಎಸ್ ಒಳಗಡೆ ಅಲ್ಲೊಂದಷ್ಟು ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ಏನಾಗುತ್ತೆ ಯು ಪಿ ಎಸ್ ಒಳಗಡೆ ಕೆಮಿಕಲ್ ರಿಯಾಕ್ಷನ್ ಅಂತ ಮುಂದೆ ನಿಮಗೆ ಈ ಲಾಸ್ಟ್ ಪೋರ್ಷನಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇದೇ ಚಾಪ್ಟರ್ಲಿ. ದ ಸ್ಟಡಿ ಆಫ್ ದ ಇಂಟರ್ ಕನ್ವರ್ಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ ಆ್ಯಂಡ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಆ್ಯಂಡ್ ದಟ್ ಸ್ಟಡಿ ವಿಚ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ತಗೊಳ್ತೀವಿ. ಅರ್ಥ ಆಗ್ತಿದೆಯಲ್ವಾ? ಮುಂದೆ ಗೊತ್ತಾಗುತ್ತೆ ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಹೆಂಗೆ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಷನ್ ಆಗುತ್ತೆ, ಕೆಮಿಕಲ್ ಎನರ್ಜಿ ಹೆಂಗೆ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಷನ್ ಆಗುತ್ತೆ ಅಂತ ಇದೇ ಚಾಪ್ಟರ್ಲ್ಲೂ ಕೂಡ ನಿಮಗೆ ಗೊತ್ತಾಗ್ತಿದೆಯಲ್ವಾ? ಮತ್ತೆ ನಾನು ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಯು ಪಿ ಎಸ್ ಅಂತ ಹೇಳಿದೆ ನೋಡಿ, ಅಬ್ಸರ್ವ್ ಮಾಡಿ. ಯು ಪಿ ಎಸ್ಸಲ್ಲಿ ಕರೆಂಟ್ ಕಟ್ಟಾದಾಗ ಯು ಪಿ ಎಸ್ಸಿಂದ ಕರೆಂಟು ಬರುತ್ತೆ ನಮಗೆ, ಲೈಟ್ಸು ಬರುತ್ತೆ ನಮಗೆ, ಬೆಳಕು ಸಿಗುತ್ತೆ ನಮಗೆ. ಸೊ ಆವಾಗ ಅಲ್ಲಿ ಏನು ಕ್ರಿಯೆ ಆಗ್ತಾಯಿದೆ ಅಂದರೆ ಅಲ್ಲಿ ಪ್ರೋಸೆಸ್ ಆಗ್ತಾ ಇರೋದೇನು ಅಂತಲೇ ಕೆಮಿಕಲ್ ಎನರ್ಜಿ ಈಸ್ ಬೀಯಿಂಗ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಇದು ಪಾಯಿಂಟ್ ನೋಡಿ. ಸೊ ನಾವು ಪವರ್ ಆಫ್ ಆದಾಗ ಯು ಪಿ ಎಸ್ನಿಂದ ಏನು ಪವರ್ ತಗೊಳ್ತೀವಿ ನಾವು, ಅದು ಆ ಪ್ರೋಸೆಸ್ಸಲ್ಲಿ ನಮಗೆ ಕೆಮಿಕಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಈಗ ಸಡನ್ನಾಗಿ ಯಾವಾಗ ಸೊ ಯು ಪಿ ಎಸ್ಸಲ್ಲಿ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ಸು ನಡೆಯೋದು ನಿಂತೋಗುತ್ತೆ. ನಿಮ್ಗೆ ಗೊತ್ತಿರುತ್ತೆ, ಚಾರ್ಜ್ ಆಗೋಯ್ತು, ಚಾರ್ಜ್ ಮುಗಿದೋಯ್ತು, ಯು ಪಿ ಎಸ್ನಲ್ಲಿ ಬ್ಯಾಟ್ರಿ ಚಾರ್ಜ್ ಮುಗಿದೋಯ್ತು ಅಂತ ಹೇಳ್ತೀವಿ. ಆಗೇನು ಮಾಡ್ತೀರಿ, ಬ್ಯಾಟ್ರಿ ಚಾರ್ಜ್ ಮುಗಿದೋಯ್ತು ಅಂದಾಗ ಏನು ಮಾಡ್ತೀರಿ, ನೆಕ್ಸ್ಟ್ ಅದನ್ನ ಬ್ಯಾಟ್ರಿನ ಚಾರ್ಜ್ ಮಾಡಬೇಕು ಅಂತ ಹೇಳ್ತೀರಿ. ಚಾರ್ಜ್ ಮಾಡೋದು ಅಂತನೇನು, ಒಂದು ಸೆಕೆಂಡ್ ಪವರ್ ಇದ್ದಾಗ ಸೊ ನಾವೇನು ಮಾಡ್ತೀವಿ, ಪ್ಲಗ್ಗನ್ನು ಹಾಕ್ಬಿಟ್ಟು ಬ್ಯಾಟ್ರಿನ ಚಾರ್ಜ್ ಮಾಡ್ತೀವಿ ಅಥವಾ ಯು ಪಿ ಎಸ್ಸನ್ನು ಚಾರ್ಜ್ ಮಾಡ್ತೀವಿ. ಸೊ ಈಗ ಚಾರ್ಜ್ ಮಾಡ್ತಾ ಇದ್ದೀವಲ್ಲ, ಈಗ ಚಾರ್ಜ್ ಮಾಡ್ತಾ ಇರೋದು ಏನು ಮಾಡ್ತೀವಿ, ಚಾರ್ಜ್ ಮಾಡಬೇಕಾದ್ರೆ ಏನಾಗುತ್ತೆ, ಅಲ್ಲಿ ಏನು ಮಾಡ್ತೀವಿ, ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿ ಚಾರ್ಜ್ ಮಾಡ್ತಾಯಿದ್ವಿ. ಚಾರ್ಜ್ ಮಾಡ್ತಾ ಹೋದಂಗೆ ಅಲ್ಲಿ ಒಳಗಡೆ ಏನಾಗುತ್ತೆ, ಇನ್ಸೈಡ್ ದ ಯು ಪಿ ಎಸ್ ಒಳಗಡೆ ಏನಾಗುತ್ತೆ, ಅಲ್ಲೊಂದಷ್ಟು ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ಅದು ನಾನ್ ಸ್ಪಾಂಟೇನಿಯಸ್ ಕೆಮಿಕಲ್ ರಿಯಾಕ್ಷನ್ಸು. ಅದೇನಾಗುತ್ತೆ ಅಂತ ಕೊನೆಯಲ್ಲಿ ಗೊತ್ತಾಗುತ್ತೆ ನೋಡಿ. ಅದೇ ಯು ಪಿ ಎಸ್ಸಲ್ಲಿ ಎರಡೂ ಥರ ಆಗುತ್ತೆ. ಯು ಪಿ ಎಸ್ ಆ ಸಿಸ್ಟಮನ್ನು ನೋಡಿದಾಗ ಯು ಪಿ ಎಸ್ನಲ್ಲಿ ನಾವು ಎರಡನ್ನೂ ನೋಡ್ಬೋದು. ಅಂದರೆ ದ ಕನ್ವರ್ಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿನೂ ಕೂಡ ನೋಡ್ಬೋದು. ಯಾವಾಗ ಅಂತಲೇ ಡ್ಯೂರಿಂಗ್ ಚಾರ್ಜಿಂಗ್. ದ ಕನ್ವರ್ಷನ್ ಆಫ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿನ ನೋಡ್ಬೋದು. ಯಾವಾಗ ಅಂತಂದರೆ ಅದನ್ನೇ ಡಿಸ್ಚಾರ್ಜಿಂಗ್ ಅಂತ ಹೇಳೋದು. ಡಿಸ್ಚಾರ್ಜಿಂಗ್ ಯಾವಾಗ ಆಗುತ್ತೆ ಅಂದರೆ ಪವರ್ ಸಪ್ಲೈ ಆದಾಗ ಯು ಪಿ ಎಸ್ಸಿಂದ ಕರೆಂಟ್ ಏನು ಬರುತ್ತೆ ಆವಾಗ ಡಿಸ್ಚಾರ್ಜಿಂಗ್ ಆಗ್ತಾ ಇರುತ್ತೆ. ಸೊ ಅದನ್ನು ನಾವು ಏನು ಚಾರ್ಜ್ ಮಾಡಿದ್ದೀವಿ ಸೊ ಆ ಚಾರ್ಜನ್ನು ಡಿಸ್ಚಾರ್ಜ್ ಮಾಡ್ತಾಯಿದ್ದೀವಿ. ಸೊ ಬೈ ಮೀನ್ಸ್ ಆಫ್ ಗ್ಲೋಯಿಂಗ್ ದ ಲ್ಯಾಂಪ್ಸ್. ಸೊ ಅಲ್ಲಿ ನಾವು ಕೆಮಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಷನ್ ಮಾಡ್ತಾಯಿದ್ದೀವಿ. ಸೊ ಇನ್ ಡೀಟೇಲ್ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹೇಳಿದ್ದೀನಿ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಮೀನಿಂಗ್ ಆಫ್ ದ ಡೆಫಿನೇಷನ್ ಆಫ್ ಎಲೆಕ್ಟ್ರೋಕೆಮಿಸ್ಟ್ರಿ. ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ.
ಈಗ ಮುಂದೆ ಹೋದರೆ ಈಗ ನೋಡಿ, ವಿ ಆರ್ ಟಾಕಿಂಗ್ ಅಬೌಟ್ ದಿಸ್ ಎಲೆಕ್ಟ್ರಿಸಿಟಿ. ಕೆಮಿಸ್ಟ್ರಿ ಒಳಗಡೆ ಎಲೆಕ್ಟ್ರಿಸಿಟಿನ ತೊಗೊಂಡಿದ್ದೀನಿ. ಅಲ್ಲಿ ಎಲೆಕ್ಟ್ರೋ ಅಂತ ಬಂದಾಗ ಎಲೆಕ್ಟ್ರಿಸಿಟಿ ಅಂತ ತೊಗೊಂಡಿದ್ದೀನಿ. ನೋಡಿ, ಅಬ್ಸರ್ವ್ ಮಾಡಿ, ಏನೇ ಎಲೆಕ್ಟ್ರಿಸಿಟಿ ಅಂತ ಬಂದಾಗ ಎಲೆಕ್ಟ್ರಿಸಿಟಿ ಫ್ಲೋ ಆಗುತ್ತೆ ಅಂತ ಹೇಳ್ತೀವಿ ಅಲ್ವಾ. ಎಲೆಕ್ಟ್ರಿಸಿಟಿ ಫ್ಲೋ ಆಗುತ್ತೆ. ಈಗ ಒಂದು ಎಲೆಕ್ಟ್ರಿಸಿಟಿ ಫ್ಲೋ ಆಗಬೇಕು ಅಂತಂದರೆ ಎಲ್ಲಿ ಫ್ಲೋ ಆಗುತ್ತೆ ಅದು ಅಂತ ಕೇಳ್ಬೋದು ನಿಮ್ಮನ್ನು. ಎಲ್ಲಿ ಫ್ಲೋ ಆಗುತ್ತೆ ಅಂತಂದರೆ ಥ್ರೂ ಎ ಸಬ್ಸ್ಟೆನ್ಸ್ ಅಂತ ಹೇಳ್ತೀನಿ. ನೋಡಿ, ಫಾರ್ ಎಕ್ಸಾಂಪಲ್ ಹೀಗೆ, ಈಗ ಎಲೆಕ್ಟ್ರಿಸಿಟಿ ಪಾಸ್ ಆಗಬೇಕು, ಎಲೆಕ್ಟ್ರಿಸಿಟಿ ಫ್ಲೋ ಆಗಬೇಕು ಅಂತಂದರೆ ಸೊ ಎಲ್ಲದು ಫ್ಲೋ ಆಗುತ್ತೆ, ಎಲ್ಲಿ ಪಾಸ್ ಆಗುತ್ತೆ ಅಂತಂದರೆ ಆಲ್ವೇಸ್ ಥ್ರೂ ಎ ಸಬ್ಸ್ಟೆನ್ಸ್. ಅದಕ್ಕೊಂದು ಮೀಡಿಯಮ್ ಇರಲೇಬೇಕು. ಎಲೆಕ್ಟ್ರಿಸಿಟಿ ಪಾಸ್ ಆಗಬೇಕು ಅಂತಂದರೆ ಅಥವಾ ಸೌಂಡ್ ಎನರ್ಜಿ ಪಾಸ್ ಆಗಬೇಕು ಅಂತಂದರೆ ಅದಕ್ಕೊಂದು ಮೀಡಿಯಮ್ ಅಂತ ಇದ್ದೇ ಇರುತ್ತೆ. ಹಾಗೆ ಅದೇ ಥರ ಈಗ ಎಲೆಕ್ಟ್ರಿಸಿಟಿ ಅಂತ ಬಂದಾಗ ಎಲೆಕ್ಟ್ರಿಸಿಟಿ ಪಾಸ್ ಆಗಬೇಕು, ಫ್ಲೋ ಆಗಬೇಕು ಅಂತಂದರೆ ಸೊ ವಿಚ್ ಕ್ಯಾನ್ ಫ್ಲೋ ಥ್ರೂ ಎ ಸಬ್ಸ್ಟೆನ್ಸ್ ಆರ್ ವಿಚ್ ಕ್ಯಾನ್ ಪಾಸ್ ಥ್ರೂ ಎ ಡೆಫಿನೆಟ್ ಸಬ್ಸ್ಟೆನ್ಸ್. ನಿಮಗೆ ಗೊತ್ತಿದೆ ಅದು. ಸೊ ಈಗ ಕ್ವೆಶನ್ ಏನಂತಂದರೆ ವೆದರ್ ಆಲ್ ದ ಸಬ್ಸ್ಟೆನ್ಸಸ್ ವೆದರ್ ದೆ ಕ್ಯಾನ್ ಕಂಡಕ್ಟ್ ಆರ್ ವೆದರ್ ದೆ ಕ್ಯಾನ್ ಪಾಸ್ ದ ಎಲೆಕ್ಟ್ರಿಸಿಟಿ. ಹಾಗಿದ್ರೆ ನಮ್ಮ ಸುತ್ತ ಇರುವಂತಹ ಅಥವಾ ನಮ್ಮ ಹತ್ರ ಇರುವಂಥ ಎಲ್ಲ ಸಬ್ಸ್ಟೆನ್ಸ್ಗಳಲ್ಲೂ ಎಲ್ಲ ವಸ್ತುಗಳಲ್ಲೂ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತಾ ಅಂತ ತಗೊಂಡಾಗ ನೀವೇ ಹೇಳ್ತೀರಿ, ಇಲ್ಲ ಸರ್, ಎಲ್ಲದರಲ್ಲೂ ಪಾಸ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಸೊ ಒಂದು ಐರನ್ ಮೆಟಲ್ ರಾಡ್ ಅಂತ ತೊಗೊಂಡ್ರೆ, ಈಗ ನೋಡಿ ಇದು ಐರನ್ ಮೆಟಲ್ ರಾಡ್ ಅಂತ ಒಂದು ಸಬ್ಸ್ಟೆನ್ಸನ್ನು ತೊಗೊಂಡಿದ್ದೀನಿ. ಅಥವಾ ಒಂದು ಐರನ್ ವೈರ್ ಇರ್ಬೋದು, ಕಾಪರ್ ವೈರ್ ಇರ್ಬೋದು, ಅಲ್ಯೂಮಿನಿಯಂ ವೈರ್ ಇರ್ಬೋದು. ಹೀಗೆ ಈಗ ಇದ್ರ ಮುಖಾಂತರ ನಾನು ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಪಾಸ್ ಮಾಡ್ತಿದ್ದೀನಿ ಅಂತಲೇ ವೆದರ್ ದ ಎಲೆಕ್ಟ್ರಿಸಿಟಿ ವೆದರ್ ಇಟ್ ಈಸ್ ಪಾಸಿಂಗ್ ಥ್ರೂ ದ ಐರನ್ ರಾಡ್ ಆರ್ ಐರನ್ ವೈರ್ ಆರ್ ನಾಟ್ ಅಂತ ಕೇಳಿದ್ರೆ ಈಗ ನೀವೇ ಹೇಳ್ತೀರಿ, ಇಲ್ಲ ಸರ್, ಐರನ್ ಮುಖಾಂತರ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ. ರೈಟ್ ಮಾರ್ಕ್ ಆಗುತ್ತೆ, ಪಾಸ್ ಆಗುತ್ತೆ. ಸಮ್ ಅದರ್ ಸಬ್ಸ್ಟೆನ್ಸಸ್ ಲೈಕ್ ನೋಡಿ, ಇನ್ನೊಂದು ಸಬ್ಸ್ಟೆನ್ಸನ್ನು ತೊಗೊಂಡೆ. ಏನು ತೊಗೊಂಡಿದ್ದೀನಿ ಇನ್ನೊಂದು ಸಬ್ಸ್ಟೆನ್ಸು ಅಂತಂದರೆ ಐ ಹ್ಯಾವ್ ಟೇಕನ್ ದಟ್ ಆ್ಯಸ್ ರಬ್ಬರ್. ಒಂದು ಪ್ಲಾಸ್ಟಿಕ್ ಇರ್ಬೋದು, ಡ್ರೈ ವುಡನ್ ಇರ್ಬೋದು, ಹೀಗೆ ಲೈಕ್ ದಿಸ್. ಈಗ ಅದೇ ಒಂದು ರಬ್ಬರನ್ನು ತೊಗೊಂಡೆ. ರಬ್ಬರ್ ಮುಖಾಂತರ ಇವಾಗ ನಾನು ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತೀನಿ. ಈಗ ರಬ್ಬರ್ ಮುಖಾಂತರ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತಾ ಸರ್, ಇಲ್ವಾ ಅಂತಂದರೆ ಇಲ್ಲ. ಹೀಗೆ ಹೇಳ್ತೀರಿ. ಈಗೇನು ಹೇಳ್ತೀರಿ ನೀವು, ರಬ್ಬರ್ ಮುಖಾಂತರ ಎಲೆಕ್ಟ್ರಿಸಿಟಿ ಪಾಸ್ ಆಗಲ್ಲ. ಐರನ್ ಮುಖಾಂತರ ಪಾಸ್ ಆಗುತ್ತೆ, ರಬ್ಬರ್ ಮುಖಾಂತರ ಪಾಸ್ ಆಗಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ಈಗ ಎಲೆಕ್ಟ್ರಿಸಿಟಿ ಅಂತ ಬಂದಾಗ ದ ಕಂಡಕ್ಷನ್ ಆರ್ ದ ಪ್ಯಾಸೇಜ್ ಆಫ್ ಎಲೆಕ್ಟ್ರಿಸಿಟಿ ಅಂತ ತಗೊಂಡಾಗ ಅಲ್ಲಿ ಹೇಳ್ತಾನೆ ಎಲೆಕ್ಟ್ರಿಸಿಟಿ ಒಂದು ಸಬ್ಸ್ಟೆನ್ಸ್ ಮುಖಾಂತರ ಪಾಸ್ ಆಗುತ್ತೆ, ಫ್ಲೋ ಆಗುತ್ತೆ. ಬೇಸ್ಡ್ ಆನ್ ದಟ್ ಎಬಿಲಿಟಿ ವೆದರ್ ಇಟ್ ಕ್ಯಾನ್ ಫ್ಲೋ ಆರ್ ನಾಟ್ ದ ಎಲೆಕ್ಟ್ರಿಸಿಟಿ. ಆ ಎಲೆಕ್ಟ್ರಿಸಿಟಿನ ಫ್ಲೋ ಮಾಡ್ಕೊಳ್ಳುತ್ತೋ, ಪಾಸ್ ಮಾಡುತ್ತೋ ಅಥವಾ ಇಲ್ವೋ, ಆ ಬೇಸಿಸ್ ಮೇಲೆ ನಾವು ಸಬ್ಸ್ಟೆನ್ಸಸನ್ನು ನಾವು ಎರಡು ರೀತಿ ಕ್ಲಾಸಿಫೈ ಮಾಡ್ಕೊಳ್ತೀವಿ. ಸೊ ಇದಕ್ಕಾಗಿ ನಾನು ಹೇಳಬೇಕಾಯಿತು, ಎಲ್ಲಿ ನಾವು ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ ಆ್ಯಂಡ್ ವಿ ಹ್ಯಾವ್ ಟು ಟೇಕ್ ದ ಸಬ್ಸ್ಟೆನ್ಸಸ್ ಆರ್ ದ ಆಬ್ಜೆಕ್ಟ್ಸ್ ಅಥವಾ ಮ್ಯಾಟರ್ ಅಂತ ಹೇಳ್ತೀವಿ. ಸೊ ಬೇಸ್ಡ್ ಆನ್ ಇದನ್ನು ನಾವು ಎಲೆಕ್ಟ್ರಿಕಲ್ ಪ್ರಾಪರ್ಟಿ ಆರ್ ದ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಪ್ರಾಪರ್ಟಿ ಅಂತ ಹೇಳ್ತೀವಿ. ಬೇಸ್ಡ್ ಆನ್ ದ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಪ್ರಾಪರ್ಟಿ ಆಫ್ ಎ ಮ್ಯಾಟರ್, ಸೊ ಮ್ಯಾಟರ್ನ ನಾವು ಎರಡು ರೀತಿ ಕ್ಲಾಸಿಫೈ ಮಾಡ್ಕೊಳ್ತೀವಿ. ಸೊ ಒಂದನ್ನು ಈಗ ನೋಡಿ, ಐರನ್ ಏನು ಮಾಡ್ತು, ಎಲೆಕ್ಟ್ರಿಸಿಟಿನ ತನ್ನ ಮುಖಾಂತರ ಪಾಸ್ ಮಾಡ್ತಲ್ಲ. ಆ್ಯಂಡ್ ದಿಸ್ ಈಸ್ ಒನ್ ಸಬ್ಸ್ಟೆನ್ಸ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಬೈ ಎ ನೇಮ್. ಅದಕ್ಕೊಂದು ಹೆಸರನ್ನು ಕೊಡ್ತೀವಿ ಆ್ಯಂಡ್ ದಟ್ ಸಬ್ಸ್ಟೆನ್ಸ್ ಇಟ್ ಈಸ್ ಕಾಲ್ಡ್ ಆಸ್ ಕಂಡಕ್ಟರ್ ಅಂತ ಹೇಳ್ತಾನೆ. ಅಂದರೆ ಎಲ್ಲಿ ನಾವು ಕಂಡಕ್ಟರ್ ಅಂತ ಕರಿತೀವೋ, ಕಂಡಕ್ಟರ್ ಅಂತಂದರೆ ಇಲ್ಲಿ ಬಸ್ ಕಂಡಕ್ಟರ್ ಅಲ್ಲ ನೋಡಿ, ಬಸ್ ಕಂಡಕ್ಟರು ಈ ಕಂಡಕ್ಟರ್ ಇಬ್ಬರಿಗೂ ಸೊ ಒಂದೇ ಹೋಲಿಕೆ ಬರುತ್ತೆ ಅಲ್ವಾ. ಸೊ ನಿಮಗೆ ಗೊತ್ತಿದೆ, ಬಸ್ ಕಂಡಕ್ಟರ್ ಏನು ಮಾಡ್ತಾನೆ, ಒಬ್ಬರಿಂದ ಮುಂದೆ ಒಬ್ಬರನ್ನೊಬ್ಬರು ಟಚ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಹೋಗ್ತಾರೆ, ಅದು ಕಂಡಕ್ಟರ್ ಅದು. ಅದೇ ಥರ ಇಲ್ಲಿ ಯಾವುದೇ ಒಂದು ಐರನ್ ರಾಡ್ ಅಂತ ಏನು ತೊಗೊಂಡೆ, ಕಾಪರ್ ವೈರ್ ಅಂತ ಏನು ತೊಗೊಂಡೆ, ಸೊ ಈ ಥರ ಬೇರೆ ಬೇರೆ ಯಾವುದೇ ಸಬ್ಸ್ಟೆನ್ಸು ತನ್ನ ಮುಖಾಂತರ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿಕೊಂಡ್ರೆ, if it can allow the passage of electricity, such a type of substance it is called as conductor. ನೋಡಿ ಹೀಗೆ ಬೇಸ್ಡ್ ಆನ್ ದ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಫ್ ದ ಮ್ಯಾಟರ್. ಸೊ ಒಂದು ಮ್ಯಾಟರ್ನ ನಾವು ಕಂಡಕ್ಟರ್ ಅಂತ ಕರಿತೀವಿ, ಇನ್ನೊಂದು ಕರೆದೆ ನಾನು ರಬ್ಬರ್ ಅಂತ ಹೇಳಿದ್ನಲ್ಲ, ಆ ರಬ್ಬರ್ ಮುಖಾಂತರ ಎಲೆಕ್ಟ್ರಿಸಿಟಿ ಪಾಸ್ ಆಗಲ್ಲ ಅಂತ ಹೇಳಿದೆ, ಅದನ್ನು ಇನ್ನೊಂದು ಹೆಸರಿಂದ ಕರಿತೀವಿ, ಇಟ್ ಈಸ್ ಕಾಲ್ಡ್ ಆಸ್ ಇನ್ಸುಲೇಟರ್. ನಿಮಗೆ ಗೊತ್ತಿದೆ, ರಬ್ಬರು ಇನ್ಸುಲೇಟರ್ ಅಂತ ಹೇಳ್ತೀವಿ. Therefore, based on the electrical property of a matter, generally we can classify the matter into two types ಅಂತ ಹೇಳ್ತಾನೆ. ಯಾವ ಬೇಸಿಸ್ ಮೇಲೆ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಪ್ರಾಪರ್ಟಿ ಬೇಸಿಸ್ ಮೇಲೆ ನಮಗೆ ಎರಡು ಥರ ಮ್ಯಾಟರ್ ಸಿಗುತ್ತೆ. ಒಂದನ್ನು ಕಂಡಕ್ಟರ್ ಅಂತ ಕರಿತೀವಿ ಮತ್ತು ಇನ್ನೊಂದನ್ನು ಇನ್ಸುಲೇಟರ್ ಅಂತ ಕರಿತೀವಿ.
ಸೊ ಇದ್ರ ಬಗ್ಗೆ ಹೇಳ್ತಾನೆ. ಸೊ ನಾವು ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಒಂದು ಟಾಪಿಕನ್ನು ಸ್ಟಾರ್ಟ್ ಮಾಡಿದಾಗ ಕೆಲವೊಂದು ಬೇಸಿಕ್ ಟರ್ಮ್ಸನ್ನು ನಾವಿಲ್ಲಿ ಕಲ್ತ್ಕೊಳ್ಬೇಕಾಗತ್ತೆ. ಸೊ ವಾಟ್ ಆರ್ ದ ಬೇಸಿಕ್ ಟರ್ಮ್ಸ್ ಅಂತ ಬಂದಾಗ ಅದರಲ್ಲಿ ಬೇಸಿಕ್ ಟರ್ಮ್ ಅಂತ ತಗೊಂಡಾಗ ಕಂಡಕ್ಟರ್ ಆ್ಯಂಡ್ ಇನ್ಸುಲೇಟರ್. ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಕಂಡಕ್ಟರ್ ನೋಡಿ, ಒಂದಕ್ಕೊಂದು ಲಿಂಕ್ ತೊಗೊಳ್ಳೋಣ. ಸೊ ಎಲೆಕ್ಟ್ರಿಸಿಟಿ ಮೀನ್ಸ್ ಸೊ ಕಂಡಕ್ಟರ್ ಬರುತ್ತೆ. ಕಂಡಕ್ಟರ್ ಅಂತಂದ್ರೆ ಏನು ನೋಡಿ, ಇಷ್ಟೇ ನಾನು ಹೇಳಿದೆ. ಇಟ್ ಈಸ್ ದ ಸಬ್ಸ್ಟೆನ್ಸ್ ವಿಚ್ ಅಲೋಸ್ ದ ಪ್ಯಾಸೇಜ್ ಆಫ್ ಎಲೆಕ್ಟ್ರಿಸಿಟಿ ಟು ಪಾಸ್ ಥ್ರೂ ಇಟ್. ನಮಗೆ ಗೊತ್ತಿದೆ. ಸೊ ಎಕ್ಸಾಂಪಲ್ಸ್ ಏನು? ಆಲ್ ದ ಮೆಟಲ್ಸ್ ಲೈಕ್ ಐರನ್ ಇರ್ಬೋದು, ಅಲ್ಯೂಮಿನಿಯಂ ಇರ್ಬೋದು. ಮೆಟಲ್ಸ್ ಲೈಕ್ ಅಲ್ಯೂಮಿನಿಯಂ, ಐರನ್, ಕಾಪರ್ ಎಟ್ಸೆಟ್ರಾ. ಅದು ಬಿಟ್ಟರೆ ಎಲೆಕ್ಟ್ರೋಲೈಟ್ ಲೈಕ್ ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಕ್ಲೋರೈಡ್ ಎಟ್ಸೆಟ್ರಾ. ಮುಂದೆ ಹೇಳ್ತೀನಿ, ಮತ್ತೆ ಬರುತ್ತೆ ಇಲ್ಲಿ. ಅರ್ಥ ಆಗ್ತಿದೆಯಲ್ವಾ? ದೇರ್ಫೋರ್ ದ ಕಂಡಕ್ಟರ್ ಇಸ್ ದ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಅಲೋ ದ ಪ್ಯಾಸೇಜ್ ಆಫ್ ಎಲೆಕ್ಟ್ರಿಸಿಟಿ ಟು ಪಾಸ್ ಥ್ರೂ ಇಟ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಎಸ್ ಎ ಕಂಡಕ್ಟರ್. ಎಕ್ಸಾಂಪಲ್ಸ್ ಐರನ್, ಅಲ್ಯೂಮಿನಿಯಂ, ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಕ್ಲೋರೈಡ್ ಎಟ್ಸೆಟ್ರಾ. ಯಾವ ಸಬ್ಸ್ಟೆನ್ಸು ತನ್ನ ಮುಖಾಂತರ ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ಕೊಳ್ಳುತ್ತೋ ಅದನ್ನು ಕಂಡಕ್ಟರ್ ಅಂತ ಕರಿತೀವಿ. ಇದಕ್ಕೆ ಆಪೋಸಿಟ್ಟಾಗಿ ಇನ್ನೊಂದು ಸಬ್ಸ್ಟೆನ್ಸ್ ಬರುತ್ತೆ. ಇಟ್ ಈಸ್ ಕಾಲ್ಡ್ ಎಸ್ ಇನ್ಸುಲೇಟರ್. ನೀವೇ ಹೇಳ್ತೀರಿ, ಆಲ್ರೆಡಿ ಗೊತ್ತಿದೆ ನಿಮಗೆ, ಅದನ್ನು ಮತ್ತೆ ರಿಪೀಟ್ ಮಾಡಿದ್ರೆ. ಹಾಗಿದ್ರೆ ಇನ್ಸುಲೇಟರ್ ಅಂತಂದ್ರೇನು? ವೆರಿ ಸಿಂಪಲ್. ಇಟ್ ಈಸ್ ದ ಸಬ್ಸ್ಟೆನ್ಸ್ ವಿಚ್ ಕೆನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಥ್ರೂ ಇಟ್. ತನ್ನ ಮುಖಾಂತರ ಎಲೆಕ್ಟ್ರಿಸಿಟಿನ ಪಾಸ್ ಮಾಡೋದಕ್ಕೆ ಯಾವ ಸಬ್ಸ್ಟೆನ್ಸು ಬಿಡೋದಿಲ್ವೋ, ಅಲೋ ಮಾಡೋದಿಲ್ವೋ, ಆ್ಯಂಡ್ ದಟ್ ಸಬ್ಸ್ಟೆನ್ಸ್ ಇಟ್ ಈಸ್ ಕಾಲ್ಡ್ ಆಸ್ ಇನ್ಸುಲೇಟರ್. ಎಕ್ಸಾಂಪಲ್ಸ್ ನೋಡಿ, ನಾನು ಹೇಳಿದೆ ರಬ್ಬರ್ ಅಂತ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಸೊ ಎಟ್ಸೆಟ್ರಾ. ದೀಸ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ದ ಇನ್ಸುಲೇಟರ್. ಈಗ ಒಂದಷ್ಟು ಎಕ್ಸಾಂಪಲ್ಸನ್ನು ತೊಗೊಂಡ್ರೆ, ಸಮ್ ಮೋರ್ ಎಕ್ಸಾಂಪಲ್. ಈಗ ನಮ್ಮನ್ನೇ ನಾವು ತೊಗೊಂಡ್ರೆ, ನಾವು ಮನುಷ್ಯರಿದ್ದೀವಿ. ಮನುಷ್ಯರನ್ನ ಇವಾಗ ನಾವು ಕಂಡಕ್ಟರ್ ಅಂತ ತೊಗೊಳ್ತೀವ, ಇನ್ಸುಲೇಟರ್ ಅಂತ ತೊಗೊಳ್ತೀವ ಅಂತ ನಮ್ಮ ಬಾಡಿ ಮುಖಾಂತರ ನಾವು ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದ್ರೆ ನಮಗೆ ಕರೆಂಟ್ ಶಾಕ್ ಹೊಡಿತಿದೆ ಅಂತ ಹೇಳ್ತೀವಿ. ಕರೆಂಟ್ ಶಾಕ್ ಹೊಡಿತು ಸತ್ತೇ ಹೋದ, ಕರೆಂಟ್ ಶಾಕ್ ಹೊಡೆದು ಬಿದ್ದೋದ, ಈ ಥರ ಎಲ್ಲ ನಾವು ಕೇಳ್ತಾ ಇರ್ತೀವಿ. ಯಾಕೆ ನಮಗೆ ಕರೆಂಟ್ ಶಾಕ್ ಹೊಡೆಯುತ್ತೆ ಅಂತಂದರೆ ಇಟ್ ಈಸ್ ವೆರಿ ಸಿಂಪಲ್. ಇಟ್ ಈಸ್ ಬಿಕಾಸ್ ಆಫ್ ಅವರ್ ಬಾಡಿ, ದಟ್ ಬಾಡಿ ವಿಚ್ ಕ್ಯಾನ್ ಆ್ಯಕ್ಟ್ ಆಸ್ ಎ ಕಂಡಕ್ಟರ್. ಅವರ್ ಬಾಡಿ, ಹ್ಯೂಮನ್ ಬಾಡಿ ಇರ್ಬೋದು ಅಥವಾ ಅನಿಮಲ್ ಬಾಡಿ ಅಂತ ಹೇಳ್ತೀವಿ. ಸೊ ವಿಚ್ ಕ್ಯಾನ್ ಆಲ್ಸೋ ಅಲೋ ದ ಪ್ಯಾಸೇಜ್ ಆಫ್ ಎಲೆಕ್ಟ್ರಿಸಿಟಿ ಥ್ರೂ ಇಟ್. ದೇರ್ಫೋರ್ ಅವರ್ ಬಾಡಿ ಅಂತ ತಗೊಂಡಾಗ, ಸೊ ದಿಸ್ ಬಾಡಿ, ಅವರ್ ಹ್ಯೂಮನ್ ಬಾಡಿ ಈಸ್ ಎನ್ ಎಕ್ಸಾಂಪಲ್ ಫಾರ್ ಎ ಕಂಡಕ್ಟರ್. ಯಾಕೆ ಅದು ಕಂಡಕ್ಟ್ ಮಾಡುತ್ತೆ ಅಂತಂದರೆ ಮುಂದೆ ಹೇಳ್ತೀನಿ. ಗೊತ್ತಾಯ್ತಲ್ಲಪ್ಪ? ದೇರ್ಫೋರ್ ಬೇಸ್ಡ್ ಆನ್ ದ ಎಲೆಕ್ಟ್ರಿಕಲ್ ಪ್ರಾಪರ್ಟಿ ಆರ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ನಾವು ಸಬ್ಸ್ಟೆನ್ಸಸ್ಸನ್ನು ನಾವು ಎರಡು ರೀತಿ ಕ್ಲಾಸಿಫೈ ಮಾಡ್ಕೊಳ್ತೀವಿ. ಸೊ ಒಂದನ್ನು ಕಂಡಕ್ಟರ್ ಅಂತ ಹೇಳ್ತೀವಿ, ಮತ್ತು ಇನ್ನೊಂದನ್ನು ಇನ್ಸುಲೇಟರ್ ಅಂತ ಹೇಳ್ತೀವಿ. ಈಗ ಮತ್ತೆ ಇಫ್ ಐ ಟೇಕ್ ದ ಕಂಡಕ್ಟರ್ ಅಂತ ತಗೊಂಡ್ರೆ, ಈಗ ಕಂಡಕ್ಟರ್ ಅಂತ ತಗೊಂಡಾಗ ಮತ್ತೆ ಬರುತ್ತೆ ಅಲ್ಲಿ. ಈಗ ಕಂಡಕ್ಟರ್ ಅಂತಂದರೆ ಅದೇನು ಮಾಡುತ್ತೆ? ಎಲೆಕ್ಟ್ರಿಸಿಟಿನ ಪಾಸ್ ಮಾಡುತ್ತೆ, ನಿಜ. ಸೊ ಯಾವ ರೀತಿ ಪಾಸ್ ಮಾಡುತ್ತೆ? ಹೌ ಡು ದಟ್ ಎಲೆಕ್ಟ್ರಿಸಿಟಿ ವಿಚ್ ಕ್ಯಾನ್ ಪಾಸ್ ಥ್ರೂ ದ ಸಬ್ಸ್ಟೆನ್ಸ್. ಒಂದು ಸಬ್ಸ್ಟೆನ್ಸ್ ಮುಖಾಂತರ ಎಲೆಕ್ಟ್ರಿಸಿಟಿ ಹೆಂಗದು ಹರಿಯುತ್ತೆ, ಅದು ಹೆಂಗೆ ಫ್ಲೋ ಆಗುತ್ತೆ ಅಂತ ಬಂದಾಗ, ಸೊ ಅದ್ರ ಬೇಸಿಸ್ ಮೇಲೆ ನಾವು ಕಂಡಕ್ಟರ್ ಅಂತ ಏನು ತೊಗೊಂಡಿದ್ದೀನಿ, ಮತ್ತೆ ಈ ಕಂಡಕ್ಟರನ್ನು ನಾವು ಎರಡು ರೀತಿ ಕ್ಲಾಸಿಫೈ ಮಾಡ್ಕೊಳ್ತೀವಿ. ಎಷ್ಟು ಥರ? ಎರಡು ಥರ ಕ್ಲಾಸಿಫೈ ಮಾಡ್ಕೊಳ್ತೀವಿ. ವಾಟ್ ಆರ್ ದ ಟೂ ಟೈಪ್ಸ್ ಆಫ್ ಕಂಡಕ್ಟರ್ಸ್ ಅಂತ ಬಂದರೆ, ಅದರಲ್ಲಿ ಒಂದನ್ನು ನಾವು ಮೆಟಾಲಿಕ್ ಕಂಡಕ್ಟರ್ ಅಂತ ಹೇಳ್ತೀವಿ, ಆ್ಯಂಡ್ ದ ಅನದರ್ ಒನ್ ಇಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಲಿಟಿಕ್ ಕಂಡಕ್ಟರ್ ಅಥವಾ ಅಯಾನಿಕ್ ಕಂಡಕ್ಟರ್ ಅಂತ ಹೇಳ್ತೀವಿ. ದೇರ್ಫೋರ್ ಸೊ ದೇರ್ ಆರ್ ಟೂ ಟೈಪ್ಸ್ ಆಫ್ ಕಂಡಕ್ಟರ್ಸ್ ಆರ್ ದೇರ್. ಒಂದನ್ನು ನಾವು ಮೆಟಾಲಿಕ್ ಕಂಡಕ್ಟರ್ ಅಂತ ಹೇಳ್ತಾನೆ, ಇನ್ಸುಲೇಟರ್ ಅಲ್ಲ, ಇದು ಕಂಡಕ್ಟರ್. ಮೆಟಾಲಿಕ್ ಕಂಡಕ್ಟರ್ ಅಂತ ಹೇಳ್ತೀವಿ ಒಂದನ್ನು ಮೆಟಾಲಿಕ್ ಕಂಡಕ್ಟರ್ ಅಂತ ಹೇಳ್ತೀವಿ. ಆರ್ ದಿಸ್ ಮೆಟಾಲಿಕ್ ಕಂಡಕ್ಟರ್ ಏನಿದೆ ವಿಚ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಲೆಕ್ಟ್ರಾನಿಕ್ ಕಂಡಕ್ಟರ್ ಅಂತ ಹೇಳ್ತಾನೆ ಕಣಪ್ಪ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಲೆಕ್ಟ್ರಾನಿಕ್ ಕಂಡಕ್ಟರ್. Therefore, there are two types of conductors are there. ಒಂದು ಮೆಟಾಲಿಕ್ ಕಂಡಕ್ಟರ್, ದ ಅನದರ್ ಒನ್ ಇಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಾನಿಕ್ ಕಂಡಕ್ಟರ್. ಹಾಗಂದ್ರೆ ಏನಿಲ್ಲಿ ಮೆಟಾಲಿಕ್ ಕಂಡಕ್ಟರ್ ಅಂತಂದರೆ ಏನು, ಆರ್ ಎಲೆಕ್ಟ್ರಾನಿಕ್ ಕಂಡಕ್ಟರ್ ಅಂತಂದರೆ ಏನು? ಈಗ ನೋಡಿ, ಒಂದು ಐರನ್ ಅಂತ ತೊಗೊಳ್ತೀನಲ್ಲ, ಐರನ್ ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ದ ಮೆಟಾಲಿಕ್ ಕಂಡಕ್ಟರ್. ಅಲ್ಯೂಮಿನಿಯಂ ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ದ ಮೆಟಾಲಿಕ್ ಕಂಡಕ್ಟರ್. ಸೊ ನೋಡಿ, ಅಲ್ಲೇ ಹೇಳ್ತಾ ಇದೆ, all the metals they are the good conductors of electricity and they are known as metallic conductors. ಯಾಕೆ ಅದನ್ನು ಮೆಟಾಲಿಕ್ ಕಂಡಕ್ಟರ್ಸ್ ಅಂತ ಕರೆದ್ವಿ ಅಂತಂದರೆ, ಬಿಕಾಸ್ ಆಲ್ ಆಫ್ ದೆಮ್ ಆರ್ ಮೆಟಲ್ಸ್, ಎಲ್ಲನೂ ಮೆಟಲ್ಸ್. ದೇರ್ಫೋರ್ ಅವುಗಳನ್ನ ನಾವು ಮೆಟಾಲಿಕ್ ಕಂಡಕ್ಟರ್ಸ್ ಅಂತ ಕರಿತಾ ಇದ್ದೀವಿ. ಆ ಮೆಟಾಲಿಕ್ ಕಂಡಕ್ಟರ್ಸ್ನಲ್ಲಿ ಎಲೆಕ್ಟ್ರಿಸಿಟಿ ಹೆಂಗೆ ಫ್ಲೋ ಆಗುತ್ತೆ, ಯಾವ ರೀತಿ ಅದು ಪಾಸ್ ಆಗುತ್ತೆ ಎಲೆಕ್ಟ್ರಿಸಿಟಿ ಅಂತಂದರೆ ನೋಡಿ, ಇಲ್ಲಿ ಕೆಳಗಡೆ ತೋರಿಸ್ತೀನಿ, ಗೊತ್ತಾಗ್ತಿದೆ ನಿಮಗೆ. ದೇರ್ಫೋರ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಮೆಟಾಲಿಕ್ ಕಂಡಕ್ಟರ್, ಅಥವಾ ಅದನ್ನು ಎಲೆಕ್ಟ್ರಾನಿಕ್ ಕಂಡಕ್ಟರ್ ಅಂತ
ಯಾಕೆ ಕರಿತೀವಿ ಅಂತಂದರೆ ಹಿಯರ್ ದ ಎಲೆಕ್ಟ್ರಿಸಿಟಿ ಈಸ್ ಪಾಸ್ಡ್ ಥ್ರೂ ದ ಸಬ್ಸ್ಟೆನ್ಸ್ ಬೈ ಮೀನ್ಸ್ ಆಫ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಅಂದರೆ ಯಾವ ಕಂಡಕ್ಟರ್ನಲ್ಲಿ ಎಲೆಕ್ಟ್ರಿಸಿಟಿ ಬೈ ಮೀನ್ಸ್ ಆಫ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೋ, ಅಂದರೆ ಒಂದು ಮೆಟಲ್ ಅಂತ ತಗೊಳ್ಳಿ, ಫಾರ್ ಎಕ್ಸಾಂಪಲ್ ಐರನ್ ಮೆಟಲ್ ಅಂತ ಹೇಳಿದ್ನಲ್ಲ ಅದನ್ನೇ ತಗೊಂಡ್ರೆ, ಈಗ ಈ ಐರನ್ ಮೆಟಲ್ ಮುಖಾಂತರ ನಮಗೆ ಇಲ್ಲಿ ಎಲೆಕ್ಟ್ರಿಸಿಟಿ ಹೆಂಗೆ ಪಾಸ್ ಆಗ್ತಾ ಇದೆ ಅಂತಂದರೆ ಬೈ ಮೀನ್ಸ್ ಆಫ್ ದ ಪ್ಯಾಸೇಜ್ ಆಫ್ ಎಲೆಕ್ಟ್ರಾನ್ಸ್, ಬೈ ಮೀನ್ಸ್ ಆಫ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಲೈಕ್ ದಿಸ್. ನೋಡಿ, ಎಲೆಕ್ಟ್ರಾನ್ಸು ಈ ಕಡೆಯಿಂದ ಈ ಕಡೆಗೆ ಹೀಗೆ ಮೂವ್ ಆಗ್ತಾ ಇರುತ್ತೆ. ಎಲ್ಲಿ ಯಾವ ಸಬ್ಸ್ಟೆನ್ಸಲ್ಲಿ ಅಥವಾ ಯಾವ ಕಂಡಕ್ಟರ್ನಲ್ಲಿ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಾನ್ ಫ್ಲೋ ಮುಖಾಂತರ ಪಾಸ್ ಆಗುತ್ತೋ, ದ ಕಂಡಕ್ಟಿವಿಟಿ ಈಸ್ ಡ್ಯೂ ಟು ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಆ್ಯಂಡ್ ಸಚ್ ಎ ಟೈಪ್ ಆಫ್ ಕಂಡಕ್ಟರ್ ಇಟ್ ಈಸ್ ಕಾಲ್ಡ್ ಆಸ್ ಮೆಟಾಲಿಕ್ ಕಂಡಕ್ಟರ್ಸ್. ಯಾಕೆ ಮೆಟಾಲಿಕ್ ಕಂಡಕ್ಟರ್ಸ್ ಅಂತ ಹೇಳ್ತೀವಿ ಅಂತಲೇ ಆಲ್ ಆಫ್ ದೆಮ್ ಆರ್ ಮೆಟಲ್ಸ್. ಆ ಮೆಟಲ್ಸ್ ಒಳಗಡೆ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಾನ್ಸ್ಗಳ ಒಂದು ಫ್ಲೋ ಮುಖಾಂತರನೇ ಪಾಸ್ ಆಗುತ್ತೆ ಎಲೆಕ್ಟ್ರಿಸಿಟಿ. ದೇರ್ ಫೋರ್ ಇಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಾನಿಕ್ ಕಂಡಕ್ಟರ್ ಆ್ಯಂಡ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಮೆಟಾಲಿಕ್ ಕಂಡಕ್ಟರ್. ಗೊತ್ತಾಗ್ತಿದೆಯಲ್ಲಪ್ಪ ಇಲ್ಲಿದೆ ಎಫ್. ಸೊ ನಿಮಗೆ ದೇರ್ ಆರ್ 2 ಟೈಪ್ಸ್ ಆಫ್ ಕಂಡಕ್ಟರ್ಸ್ ಅಂತ ಹೇಳಿದೆ. ಅದರಲ್ಲಿ ಒಂದನ್ನು ಮೆಟಾಲಿಕ್ ಕಂಡಕ್ಟರ್ ಅಥವಾ ಎಲೆಕ್ಟ್ರಾನಿಕ್ ಕಂಡಕ್ಟರ್ ಅಂತ ಹೇಳ್ತಾ ಇದ್ದೀವಿ. ಅದೇನು ಅನ್ನೋದನ್ನು ಮತ್ತೆ ಅಲ್ಲಿ ತೋರಿಸ್ತಾ ಇದ್ದೇನೆ. ದೇರ್ ಆರ್ 2 ಟೈಪ್ಸ್ ಆಫ್ ಕಂಡಕ್ಟರ್ಸ್, ಒಂದು ಮೆಟಾಲಿಕ್ ಆ್ಯಂಡ್ ಇನ್ನೊಂದು ಎಲೆಕ್ಟ್ರೋಲಿಟಿಕ್ ಅಂತ ಹೇಳಿದೆ. ಅದರಲ್ಲಿ ಮೆಟಾಲಿಕ್ ಕಂಡಕ್ಟರ್ಸ್ ಅಂತಂದ್ರೆ ಏನು? ಇಟ್ ಈಸ್ ಆಲ್ಸೋ ನೋನ್ ಆಸ್ ಎಲೆಕ್ಟ್ರಾನಿಕ್ ಕಂಡಕ್ಟರ್ಸ್ ಅಂತ ಹೇಳ್ದ. ಸೊ ಈಗ ಮೆಟಾಲಿಕ್ ಕಂಡಕ್ಟರ್ಸ್ ಅಂತಾನೆ ಎ ಕಂಡಕ್ಟರ್ ವಿಚ್ ಕ್ಯಾನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಬೈ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಹೇಳಿದೆ ನಿಮಗೆ, ಬೈ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಆ್ಯಂಡ್ ಸಚ್ ಎ ಟೈಪ್ ಆಫ್ ಕಂಡಕ್ಟರ್ ಇಟ್ ಈಸ್ ಕಾಲ್ಡ್ ಆಸ್ ಮೆಟಾಲಿಕ್ ಕಂಡಕ್ಟರ್. ಎಕ್ಸಾಂಪಲ್ಸ್ ಅಂತ ತಗೊಂಡ್ರೆ ಆಲ್ ದ ಮೆಟಲ್ಸ್, ಐರನ್ ತಗೊಳ್ಳಿ, ಅಲ್ಯೂಮಿನಿಯಂ ತಗೊಳ್ಳಿ, ಕಾಪರ್ ತಗೊಳ್ಳಿ, ಎಟ್ಸೆಟ್ರಾ. ಯು ಕ್ಯಾನ್ ಟೇಕ್ ಎನಿ ಮೆಟಲ್ಸ್. ಆಲ್ ದ ಮೆಟಲ್ಸ್ ದೇ ಆರ್ ದ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಇನ್ ವಿಚ್ ಎಲೆಕ್ಟ್ರಿಸಿಟಿ ಈಸ್ allowed to pass by means of the flow of electrons. ಆ್ಯಂಡ್ ಅರ್ಥ ಮಾಡ್ಕೊಳ್ಳಿ, ಎಲೆಕ್ಟ್ರಾನ್ ಅಂತ ಅಂದರೆ ಅದರ ಮೇಲೆ ಒಂದು ಚಾರ್ಜ್, ನೆಗೆಟಿವ್ ಚಾರ್ಜ್ ಇರುತ್ತಲ್ಲ. ಸೊ ದೇರ್ಫೋರ್ ಎಲೆಕ್ಟ್ರಿಸಿಟಿ ಅಂತ ಬಂದಾಗ ಫ್ಲೋ ಆಫ್ ಚಾರ್ಜ್ ಅಂತಲೂ ಹೇಳ್ತೀವಿ ನಾವು. ಅಲ್ಲಿ ಆ ಚಾರ್ಜ್ ಅಂತ ಬಂದಾಗ 2 ಥರ ಚಾರ್ಜ್ ಬರುತ್ತೆ. ಒಂದು ಚಾರ್ಜ್ ಡ್ಯೂ ಟು ಎಲೆಕ್ಟ್ರಾನ್ ಅಂತ ಹೇಳ್ತಾನೆ, ಇನ್ನೊಂದು ಏನು ಅನ್ನೋದನ್ನು ನೆಕ್ಸ್ಟ್ ಟೈಪ್ ಆಫ್ ಯಾವುದು ಕಂಡಕ್ಟರ್ ಎಕ್ಸ್ಪ್ಲೈನ್ ಮಾಡುತ್ತೆ. ದೇರ್ಫೋರ್ ದ ಸೆಕೆಂಡ್ ಟೈಪ್ ಆಫ್ ಕಂಡಕ್ಟರ್ ಅಂತ ಬಂದರೆ ದ ಸೆಕೆಂಡ್ ಒನ್ ಇಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಾನಿಕ್ ಕಂಡಕ್ಟರ್ ಎಲೆಕ್ಟ್ರೋಲಿಟಿಕ್ ಕಂಡಕ್ಟರ್ ಅಂತ ಹೇಳ್ತಾನೆ, ಆರ್ ಎಲೆಕ್ಟ್ರಾನಿಕ್ ಕಂಡಕ್ಟರ್ ಅಂತ ಹೇಳ್ತಾನೆ. ಎಲೆಕ್ಟ್ರೋಲಿಟಿಕ್ ಕಂಡಕ್ಟರ್ ಅಥವಾ ಅಯಾನಿಕ್ ಕಂಡಕ್ಟರ್ ಬರೀತಾ ನೋಡಿ. ದ ಸೆಕೆಂಡ್ ಟೈಪ್ ಆಫ್ ಕಂಡಕ್ಟರ್ ಇಟ್ ಈಸ್ ಕಾಲ್ಡ್ ಆಸ್ ಅಯಾನಿಕ್ ಕಂಡಕ್ಟರ್ ಅಂತ ಹೇಳ್ತಾ ಇದ್ದೀವಿ, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಲೆಕ್ಟ್ರೋಲಿಟಿಕ್ ಕಂಡಕ್ಟರ್ ಅಂತ ಹೇಳ್ತಾನೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಲೆಕ್ಟ್ರೋಲಿಟಿಕ್ ಕಂಡಕ್ಟರ್. ಸೊ ಯಾವುದನ್ನು ನಾವು ಅಯಾನಿಕ್ ಕಂಡಕ್ಟರ್ಸ್ ಅಂತ ಕರಿತೀವಿ, ಯಾವಾಗ ಅದನ್ನು ಅಯಾನಿಕ್ ಕಂಡಕ್ಟರ್ಸ್ ಅಂತ ಕರಿತೀವಿ ಅಂತಂದರೆ ನೋಡಿ, ಇಲ್ಲೊಂದಷ್ಟು ಎಕ್ಸಾಂಪಲ್ಸ್ ತೊಗೊಂಡೆ. ಸೋಡಿಯಂ ಕ್ಲೋರೈಡು ಮತ್ತು ಪೊಟ್ಯಾಷಿಯಂ ಕ್ಲೋರೈಡ್ ಅಂತ ತೊಗೊಂಡಲ್ಲ. ಆ್ಯಂಡ್ ದೀಸ್ ಆರ್ ಆಲ್ಸೋ ಏನಿದು ಈ ಕಾಂಪೌಂಡ್ಸ್ ಅಂತಂದರೆ ಇವುಗಳನ್ನ ನಾವು ಎಲೆಕ್ಟ್ರೋಲೈಟ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಎಲೆಕ್ಟ್ರೋಲೈಟ್ ಅಂತ ನೀವು ಫಸ್ಟ್ ಇಯರ್ನಲ್ಲಿ ಕೇಳಿದಿರಿ ಕೆಮಿಕಲ್ ಈಕ್ವಿಲಿಬ್ರಿಯಂ ಚಾಪ್ಟರ್ಲಿ. ಎಲೆಕ್ಟ್ರೋಲೈಟ್ ಇಸ್ ಎ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ದೇರ್ ಮೋಲ್ಟನ್ ಆರ್ ಅಕ್ವಿಯಸ್ ಸೊಲ್ಯೂಷನ್ ಸ್ಟೇಟ್ ಅಂತ ಹೇಳಿದ್ದೀವಿ ನಾವು, ಗೊತ್ತಿದೆ ನಿಮಗೆ. ಸೊ ಅಥವಾ ಇವುಗಳನ್ನ ನಾವು ಜಸ್ಟ್ ಸಾಲ್ಟ್ಸ್ ಅಂತ ಹೇಳ್ತೀವಿ. ಯಾವುದನ್ನು ನಾವು ಸಾಲ್ಟ್ಸ್ ಅಂತ ತೊಗೊಳ್ತೀವೋ ಈ ಎಲೆಕ್ಟ್ರೋಲೈಟ್ ಅಥವಾ ಸಾಲ್ಟ್ಸ್ ಅಂತ ಏನು ಹೇಳ್ತೀವಿ. ಆ್ಯಂಡ್ ಆಲ್ ದಿಸ್ ಆರ್ ನಥಿಂಗ್ ಬಟ್ ದ ಅಯಾನಿಕ್ ಕಂಡಕ್ಟರ್ಸ್. ನಿಮಗೆ ಗೊತ್ತಾಗುತ್ತೆ ಅಲ್ಲಿ. ಸೊ ಈಗ ಸೋಡಿಯಂ ಕ್ಲೋರೈಡ್ ಇದೆ. ಸೋಡಿಯಂ ಕ್ಲೋರೈಡನ್ನು ಒಂದು ಅಕ್ವಿಯಸ್ ಸೊಲ್ಯೂಷನ್ ಸ್ಟೇಟಲ್ಲಿ ತೊಗೊಂಡ್ರೆ, ಅಕ್ವಿಯಸ್ ಸೊಲ್ಯೂಷನ್ ಸ್ಟೇಟ್ ಅಂತಲೇ ಅದನ್ನು ವಾಟರ್ಲಿ ಡಿಸಾಲ್ವ್ ಮಾಡಿಕೊಂಡಾಗ ಅದರೊಳಗಡೆ ಏನಾಗುತ್ತೆ ಸರ್ ಅಂತಂದರೆ ಅದರೊಳಗಡೆ ಸೋಡಿಯಂ ಪ್ಲಸ್ಸು ಮತ್ತು Cl ಮೈನಸ್ಸು ಅಯಾನ್ಸು ಫ್ರೀ ಆಗುತ್ತೆ. ಆ್ಯಂಡ್ ಈಗ ನಾವು ಇದ್ರ ಮುಖಾಂತರ ನಾವು ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದಾಗ ವಿಚ್ ಕ್ಯಾನ್ ಅಲೋ ದ ಪ್ಯಾಸೇಜ್ ಆಫ್ ಎಲೆಕ್ಟ್ರಿಸಿಟಿ ಥ್ರೂ ಇಟ್. ಅದ್ರ ಮುಖಾಂತರ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿಕೊಳ್ಳುತ್ತೆ. ಯಾಕೆ ಪಾಸ್ ಮಾಡಿಕೊಳ್ಳುತ್ತೆ ಅಂತಲೇ ಇಟ್ ಈಸ್ ಬಿಕಾಸ್ ಆಫ್ ದ ಫ್ಲೋ ಆಫ್ ಅಯಾನ್ಸ್. ಎಲ್ಲಿ ನಾವು ಅಯಾನಿಕ್ ಕಂಡಕ್ಟರ್ಸ್ ಅಂತ ಹೇಳ್ತೀವೋ ಅಲ್ಲೇನಾಗುತ್ತೆ, ಆ ಸಬ್ಸ್ಟೆನ್ಸ್ ಒಳಗಡೆ ಅಯಾನ್ಸ್ಗಳಂತ ಏನು ಹೇಳ್ತೀವಿ, ಅಯಾನ್ಸ್ಗಳದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದು ಮೂವ್ ಆಗ್ತಾ ಇರುತ್ತೆ, ಫ್ಲೋ ಆಗ್ತಾ ಇರುತ್ತೆ. ಆ್ಯಂಡ್ ಡ್ಯೂರಿಂಗ್ ದೇರ್ ಫ್ಲೋ ಅಥವಾ ಡ್ಯೂರಿಂಗ್ ದೇರ್ ಮೊಬಿಲಿಟಿ ಅಥವಾ ಮೂವ್ಮೆಂಟ್ ದೀಸ್ ಅಯಾನ್ಸ್ ದೇ ಕ್ಯಾನ್ ಕಂಡಕ್ಟ್ ಆರ್ ದೇ ಕ್ಯಾನ್ ಕ್ಯಾರಿ ದ ಎಲೆಕ್ಟ್ರಿಸಿಟಿನ ಅದು ಕ್ಯಾರಿ ಮಾಡುತ್ತೆ ತನ್ನ ಜೊತೆಗೆ. Therefore, any substance which can conduct electricity, so by means of the flow of ions, and such a type of conductors they are called as electrolytic conductors ಅಥವಾ ionic conductors ಅಂತ ಕರಿತೀವಿ. ಗೊತ್ತಾಗಿದೆ ನಿಮಗೆ? ಸೊ
ದೇರ್ ಆರ್ ಟೂ ಟೈಪ್ಸ್ ಆಫ್ ಕಂಡಕ್ಟರ್ಸ್ ಆರ್ ದೇರ್. ಒಂದನ್ನು ಮೆಟಾಲಿಕ್ ಕಂಡಕ್ಟರ್ ಅಥವಾ ಎಲೆಕ್ಟ್ರಾನಿಕ್ ಕಂಡಕ್ಟರ್ ಅಂತ ಹೇಳ್ತೀವಿ. ಇನ್ನೊಂದು ಅಯನಿಕ್ ಕಂಡಕ್ಟರ್ ಅಂತ ಹೇಳ್ತೀವಿ, ಅಥವಾ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಲೆಕ್ಟ್ರೋಲಿಟಿಕ್ ಕಂಡಕ್ಟರ್ ಅಂತ ಹೇಳ್ತೀವಿ. ಮತ್ತು ಈ ಎಲೆಕ್ಟ್ರೋಲಿಟಿಕ್ ಕಂಡಕ್ಟರ್ ಅಂತಂದರೆ ಏನು ಅಂತ ಮುಂದೆ ನೋಡೋಣ. ಇದು ಮತ್ತೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಫ್ಯಾಕ್ಟರ್ ಅಫೆಕ್ಟಿಂಗ್ ದ ಮೆಟಾಲಿಕ್ ಕಂಡಕ್ಟನ್ಸನ್ನು ತೊಗೊಳ್ತೀನಿ. ಇಲ್ಲಿ ಸೆಕೆಂಡ್ ಟೈಪ್ ನೋಡಿ, ಇಲ್ಲೆಲ್ಲ ತೋರಿಸೇ ಇಲ್ಲ ಇದು ಯಾವುದನ್ನು, ಎಲೆಕ್ಟ್ರೋಲಿಟಿಕ್ ಆರ್ ಅಯನಿಕ್ ಕಂಡಕ್ಟರ್. ಇಲ್ಲಿ ಬರಿತಾ ಇದ್ದೀನಿ. ಅಯನಿಕ್ ಕಂಡಕ್ಟರ್ ಅಂತಂದರೆ ಅಯನಿಕ್ ಕಂಡಕ್ಟರ್ಸ್ ಹಿಯರ್ ದ ಪ್ಯಾಸೇಜ್ ಆರ್ ದ ಕಂಡಕ್ಟಿವಿಟಿ ಆಫ್ ಎಲೆಕ್ಟ್ರಿಸಿಟಿ is due to the flow of ions. Therefore ಎಲ್ಲಿ ಅಯಾನ್ಸ್ ಫ್ಲೋ ಮುಖಾಂತರ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೋ ಅದನ್ನು ನಾವು ಅಯಾನಿಕ್ ಕಂಡಕ್ಟರ್ ಅಂತ ಹೇಳ್ತೀವಿ. ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಲೆಕ್ಟ್ರೋಲಿಟಿಕ್ ಅಂತಾನೆ. ಇಟ್ ಈಸ್ ಎನ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್, ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಲಿಟಿಕ್ ಕಂಡಕ್ಟರ್. ಅಲ್ಲಿ ಅಯಾನ್ಸ್ ಫ್ಲೋ ಆಗುತ್ತೆ, ದೇರ್ ಫೋರ್ ಅಯಾನ್ಸ್ ಫ್ಲೋ ಮುಖಾಂತರ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಅಯಾನಿಕ್ ಕಂಡಕ್ಟರ್ ಆರ್ ಎಲೆಕ್ಟ್ರೋಲಿಟಿಕ್ ಕಂಡಕ್ಟರ್ ಅಂತ ಹೇಳ್ತೀವಿ. ಅರ್ಥ ಆಗಿದೆಯಲ್ಲ ನಿಮಗೆ? ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಟೈಪ್ಸ್ ಆಫ್ ದ ಕಂಡಕ್ಟರ್ಸ್ ಅಂತ ಹೇಳ್ತಾನೆ. ಬೇಸ್ಡ್ ಆನ್ ಅಲ್ಲಿ ಯಾವ ರೀತಿ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ ಆ ಬೇಸಿಸ್ ಮೇಲೆ ನಮಗೆ ಅಲ್ಲಿ ಎರಡು ರೀತಿ ಕಂಡಕ್ಟರ್ಸ್ ಬರುತ್ತೆ. ಒಂದನ್ನು ಏನಂತ ಕರಿತೀವಿ, ಮೆಟಾಲಿಕ್ ಕಂಡಕ್ಟರ್ ಅಂತ ಹೇಳ್ತೀವಿ. ಮತ್ತೊಂದನ್ನು ಅಯಾನಿಕ್ ಕಂಡಕ್ಟರ್ ಅಂತ ಕರಿತೀವಿ, ನಿಮ್ಗೆ ಗೊತ್ತಿರಲಿ. ಈಗ ಲಾಸ್ಟಲ್ಲಿ ಬಂದರೆ ಮತ್ತೆ ವಾಪಸ್ ಬಂದಿದ್ದೀನಿ, ಲಾಸ್ಟ್ PPTಗೆ ಬಂದಿದ್ದೀನಿ. ಅದರಲ್ಲಿ ನೋಡಿ ಇಲ್ಲಿಂದ ಶುರುವಾಗುತ್ತೆ. ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಅಂತ ತಗೊಂಡೆ ನೋಡಿ. ನೆಕ್ಸ್ಟ್ ಬಿಟ್ಟಲ್ಲಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಮೆಟಾಲಿಕ್ ಕಂಡಕ್ಟನ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗ ಮೆಟಾಲಿಕ್ ಕಂಡಕ್ಟರ್ ಅಂತ ಹೇಳಿದೆ, ಇನ್ನೊಂದು ಕಡೆಗೆ ಅಯನಿಕ್ ಕಂಡಕ್ಟನ್ಸ್ ಅಂತ ಹೇಳಿದೆ. ಈಗ ಎಲ್ಲಿ ಮೆಟಾಲಿಕ್ ಕಂಡಕ್ಟರ್ ಬರುತ್ತೋ ಅಲ್ಲಿ ಕಂಡಕ್ಟೆನ್ಸ್ ಅಥವಾ ಕಂಡಕ್ಟಿವಿಟಿ ಏನು ಬರುತ್ತೆ ಅದನ್ನು ಮೆಟಾಲಿಕ್ ಕಂಡಕ್ಟೆನ್ಸ್ ಅಥವಾ ಮೆಟಾಲಿಕ್ ಕಂಡಕ್ಟಿವಿಟಿ ಅಂತ ತಗೊಳ್ತೀನಿ. ಈಗ ಎಲ್ಲೇ ಒಂದು ಎಲೆಕ್ಟ್ರಿಸಿಟಿ ಅಂತ ತಗೊಂಡಾಗ ಆ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ ಅಂತ ತಗೊಂಡಾಗ, ಈಗ ಮೆಟಾಲಿಕ್ ಕಂಡಕ್ಟನ್ಸ್ ಅಂತ ತಗೊಂಡಾಗ ಕೆಲವೊಂದು ಮೆಟಲ್ಸ್ನಲ್ಲಿ ಎಲೆಕ್ಟ್ರಿಸಿಟಿ ಜಾಸ್ತಿ ಪಾಸ್ ಆಗುತ್ತೆ, ಕೆಲವೊಂದು ಮೆಟಲ್ಸ್ನಲ್ಲಿ ಕಡಿಮೆ ಪಾಸ್ ಆಗುತ್ತೆ, ಹೀಗೆ ಲೈಕ್ ದಿಸ್. ಈಗ ಅಲ್ಲಿ ಯಾಕೆ ಜಾಸ್ತಿ ಪಾಸ್ ಆಗುತ್ತೆ ಕೆಲವೊಂದು ಮೆಟಲ್ಸಲ್ಲಿ ಕಮ್ಮಿ ಕರೆಂಟ್ ಪಾಸ್ ಆಗುತ್ತೆ, ಯಾಕೆ ಪಾಸ್ ಆಗುತ್ತೆ ಅಂತ ಬಂದಾಗ ಇಟ್ ಈಸ್ ಡ್ಯೂ ಟು ದ ಫ್ಯಾಕ್ಟರ್ಸ್, ಸಮ್ ಆಫ್ ದ ಫ್ಯಾಕ್ಟರ್ಸ್ ಅಂತ ಹೇಳುತ್ತೆ ವಿಚ್ ಕ್ಯಾನ್ ಅಫೆಕ್ಟ್ ದ ಕಂಡಕ್ಟೆನ್ಸ್ ಆಫ್ ಮೆಟಲ್ಸ್. therefore ಅದು ನೆಕ್ಸ್ಟ್ ಬಿಟ್ ಅಂತ ತೊಗೊಂಡಿದ್ದೀನಿ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಮೆಟಾಲಿಕ್ ಕಂಡಕ್ಟೆನ್ಸ್. ಒಂದು ಮೆಟಾಲಿಕ್ ಕಂಡಕ್ಟರ್ ಅಂತ ತೊಗೊಂಡಾಗ ಅಲ್ಲಿ ಬರುವಂಥ ಕಂಡಕ್ಟೆನ್ಸನ್ನು ನಾವು ತೊಗೊಂಡಾಗ ಅಲ್ಲಿ ದಟ್ ಕಂಡಕ್ಟೆನ್ಸ್ ವಿಚ್ ಡಿಪೆಂಡ್ಸ್ ಆನ್ ಸರ್ಟನ್ ಪ್ಯಾರಾಮೀಟರ್ಸ್ ಅಥವಾ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ದೋಸ್ ಫ್ಯಾಕ್ಟರ್ಸ್ ವಿಚ್ ಕ್ಯಾನ್ ಇನ್ಫ್ಲೂಯೆನ್ಸ್ ದ ಕಂಡಕ್ಟಿವಿಟಿ ಆಫ್ ದ ಮೆಟಾಲಿಕ್ ಸಬ್ಸ್ಟೆನ್ಸ್. ಹಾಗಿದ್ರೆ ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಕ್ಯಾನ್ ಅಫೆಕ್ಟ್ ದ ಮೆಟಾಲಿಕ್ ಕಂಡಕ್ಟೆನ್ಸ್ ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ಲಿ ಒಂದು ಮೂರನ್ನು ತಗೊಳ್ತಾ ಇದೆ ನೋಡಿ. ಅದರಲ್ಲಿ ಒಂದು ನೇಚರ್ ಆಫ್ ದ ಮೆಟಲ್ ಅಂತ ಹೇಳ್ತಾ ಇದ್ದಾನೆ. ಒಂದು ನೇಚರ್ ಆಫ್ ದ ಮೆಟಲ್ ಮೇಲೆ ಡಿಪೆಂಡ್ ಆಗುತ್ತೆ. ನೇಚರ್ ಆಫ್ ದ ಮೆಟಲ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಂದು ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾನೆ. ಇನ್ನೊಂದು ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಹಾಗಿದ್ರೆ ಮೆಟಾಲಿಕ್ ಕಂಡಕ್ಟೆನ್ಸ್ ಅಂತ ತಗೊಂಡಾಗ ಫಸ್ಟು ನೇಚರ್ ಆಫ್ ದ ಮೆಟಲ್ ಅಂತ ತಗೊಂಡಾಗ ನೇಚರ್ ಆಫ್ ದ ಮೆಟಲ್ ಅಂತ ತಗೊಂಡಾಗ ಅಲ್ಲಿ ದಟ್ ಡಿಪೆಂಡ್ಸ್ ಆನ್ ದ ಸ್ಟ್ರಕ್ಚರ್ ಆಫ್ ದ ಮೆಟಾಲಿಕ್ ಸಬ್ಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದಾದಮೇಲೆ ಇನ್ನೊಂದು ಅದಕ್ಕೆ ಅಡಿಷನಲ್ ಆಗಿ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಹೇಳಿದ್ನಲ್ಲ, ಈಗ ನೋಡಿ ಇಲ್ಲಿ ನೇಚರ್ ಆಫ್ ದ ಮೆಟಲ್ ಅಂತಂದರೆ ಇದನ್ನು ತೊಗೊಬೋದು, ಬಟ್ ಅದಕ್ಕೆ ಅಡಿಷನಲ್ ಆಗಿ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ತೊಗೊಂಡಿದ್ದಾನೆ. ಈಗ ನಾನೊಂದು ಎರಡು ಎಕ್ಸಾಂಪಲ್ನ ತೊಗೊಳ್ತೀನಿ ನೋಡಿ. ಒಂದು ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಟೇಕನ್ ಒಂದು ಕಾಪರ್ ಮೆಟಲ್ ಅಂತ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಇನ್ನೊಂದು ಕಡೆಗೆ ಅಲ್ಯೂಮಿನಿಯಂ ಮೆಟಲ್ ಅಂತ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಈಗ ಇದೆರಡು ಸಬ್ಸ್ಟೆನ್ಸನ್ನು ತಗೊಂಡಾಗ ಈಗ ಕಾಪರು ಅಲ್ಯೂಮಿನಿಯಂ ಎರಡರಲ್ಲಿ ಯಾವ ಮೆಟಲ್ನಲ್ಲಿ ಕರೆಂಟ್ ಜಾಸ್ತಿ ಪಾಸ್ ಆಗುತ್ತೆ ಅಂತಂದರೆ ಅಲ್ಯೂಮಿನಿಯಂ ಮೆಟಲ್ನಲ್ಲಿ ಕರೆಂಟ್ ಜಾಸ್ತಿ ಪಾಸ್ ಆಗುತ್ತೆ. ಯಾಕೆ ಪಾಸ್ ಆಗುತ್ತೆ ಅಂತಂದ್ರೆ ದಟ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಮೆಟಲ್ ಮೇಲೆ ಡಿಪೆಂಡ್ ಆಗುತ್ತೆ. ಜೊತೆಗೆ ಯಾಕೆ ಅಲ್ಲಿ ನೇಚರ್ ಆಫ್ ದ ಮೆಟಲ್ ಹಂಗೆ ಬಂತು ಅಂದರೆ ಬಿಕಾಸ್ ಆಫ್ ದ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ನೋಡಿ ಅಬ್ಸರ್ವ್ ಮಾಡಿ. ಇಲ್ಲಿ ಕಾಪರ್ ಮೆಟಲ್ನ ತಗೊಂಡಾಗ ಕಾಪರ್ ಮೆಟಲ್ನಲ್ಲಿ ದ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸು ಕೆಲವೊಂದು ಸಲ ಒಂದು ಬರುತ್ತೆ ಅಥವಾ ಎರಡು ಬರುತ್ತೆ. ನಾನು ಎರಡನ್ನೇ ತಗೊಳ್ತೀನಿ. ಕಾಪರ್ ಮೆಟಲ್ ಮೇಲೆ ಜನರಲ್ ಆಗಿ 2 ವೇಲೆನ್ಸ್ ಎಲೆಕ್ಟ್ರಾನ್ ಬರುತ್ತೆ ಅಂತ ಅಂದ್ಕೊಳ್ಳಿ. ಇಲ್ಲಿ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ನೋಡಿ 2 ಆಯಿತು.
ಅಲ್ಯೂಮಿನಿಯಂ ತಗೊಂಡಾಗ ಅಲ್ಯೂಮಿನಿಯಂನಲ್ಲಿ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು ಬರುತ್ತೆ ಸರ್ ಅಂತಲೇ ಅಲ್ಲಿ ಒಂದಲ್ಲ ಎರಡಲ್ಲ 3 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬರುತ್ತೆ. ಅಲ್ಯೂಮಿನಿಯಂ 3+ ಅಂತ ಬರ್ಕೊಳ್ತೀವಿ. ಕಾಪರ್ ಮೇಲೆ 2+ ಅಂತ ಬರ್ಕೊಳ್ತೀವಿ ಅಥವಾ ಕಾಪರ್ +1 ಆ್ಯಂಡ್ ಅಲ್ಯೂಮಿನಿಯಂ +3 ಅಂತ ತೊಗೊಳ್ತೀವಿ ಅಥವಾ 3+ ಅಂತ ಹೇಳ್ತೀವಿ. ಅಂದರೆ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸು ಅಲ್ಯೂಮಿನಿಯಂ ಮೆಟಲ್ನಲ್ಲಿ ಜಾಸ್ತಿ ಬಂತು. ದೇರ್ಫೋರ್ ಯಾವ ಮೆಟಲ್ನಲ್ಲಿ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸು ಜಾಸ್ತಿ ಬರುತ್ತೋ ಆ್ಯಂಡ್ ಇನ್ ದಟ್ ಮೆಟಲ್ ಜನರಲಿ ಎಲೆಕ್ಟ್ರಿಸಿಟಿ ಆರ್ ಕಂಡಕ್ಟಿವಿಟಿ ಆಫ್ ದ ಮೆಟಲ್ ವಿಚ್ ಈಸ್ ಸೆಡ್ ಟು ಬಿ ಹೈ. Therefore, this is the factor which can define the electrical conductivity. ಒಂದು ನೇಚರ್ ಆಫ್ ದ ಮೆಟಲ್ ಅಥವಾ ಅದರೊಳಗಡೆ ಇರೋಂಥ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸು ಸೊ ದ ಕಂಡಕ್ಟಿವಿಟಿ ಪ್ರಾಪರ್ಟಿನ ಡಿಸೈಡ್ ಮಾಡುತ್ತೆ ಅಂತ ಹೇಳ್ತಾನೆ. Therefore, with the increase in the number of valence electrons, ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸು ಜಾಸ್ತಿ ಆದಷ್ಟು ಅಥವಾ ಜಾಸ್ತಿ ಆಗ್ತಾ ಹೋದಂಗೆ ದ ಕಂಡಕ್ಟಿವಿಟಿ ಪ್ರಾಪರ್ಟಿ ಜಾಸ್ತಿ ಬರುತ್ತೆ ಬಿಕಾಸ್ ಆಫ್ ದ ನಂಬರ್ ಆಫ್ ಎಲೆಕ್ಟ್ರಾನ್. ಅಲ್ಲೇ ಗೊತ್ತಾಗುತ್ತೆ ಯಾಕೆ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸು ಜಾಸ್ತಿ ಫ್ಲೋ ಆಗುತ್ತೆ. ಅಂದರೆ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನು ಜಾಸ್ತಿ ಇದ್ದಾಗ ಅದು ಹೆಚ್ಚಿಗೆ ಫ್ಲೋ ಆಗುತ್ತೆ. ನಂಬರ್ ಆಫ್ ಎಲೆಕ್ಟ್ರಾನ್ಸು ಜಾಸ್ತಿ ಫ್ಲೋ ಆಗುತ್ತೆ, ಜಾಸ್ತಿ ಕರೆಂಟನ್ನು ಅದು ತನ್ನ ಜೊತೆಗೆ ಹೊತ್ಕೊಂಡು ಹೋಗುತ್ತೆ. ಹೀಗೆ therefore with the increase in the number of valence electrons the conductivity increases ಅಂತ ಹೇಳ್ತಾನೆ. ಒಂದು ಎಕ್ಸಾಂಪಲ್ನು ಕೂಡ ಕೊಟ್ಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದು ಸೆಕೆಂಡ್ ಫ್ಯಾಕ್ಟರ್ ವಿಚ್ ಕ್ಯಾನ್ ಅಫೆಕ್ಟ್ ದ ಕಂಡಕ್ಟಿವಿಟಿ ಆಫ್ ಅ ಮೆಟಲ್. ದ ಥರ್ಡ್ ಪ್ಯಾರಾಮೀಟರ್ ಅಥವಾ ಫ್ಯಾಕ್ಟರ್ ಅಂತ ತೊಗೊಂಡ್ರೆ ಟೆಂಪರೇಚರ್ ಅಂತ ಹೇಳ್ತಾ ಇದ್ದಾನೆ. ಈಗ ವಾಟ್ ಅಬೌಟ್ ದಿಸ್ ಟೆಂಪರೇಚರ್ ಅಂತ ಅಂದಾಗ ಸೊ ಟೆಂಪರೇಚರ್ ಈಗ ನಾನು ಸೊ ರೂಮ್ ಟೆಂಪರೇಚರ್ನಲ್ಲಿ ಒಂದು ಮೆಟಲ್ ಮುಖಾಂತರ ನಾನು ಎಲೆಕ್ಟ್ರಿಸಿಟಿ ಪಾಸ್ ಮಾಡುತ್ತೆ ಅದಕ್ಕೊಂದು ಕಂಡಕ್ಟಿವಿಟಿ ವ್ಯಾಲ್ಯೂ ಬರುತ್ತೆ. ನಿಮಗೆ ಕಂಡಕ್ಟಿವಿಟಿಗೆ ಒಂದು ಪ್ರಾಪರ್ಟಿ ಒಂದು ವ್ಯಾಲ್ಯೂ ಬರುತ್ತೆ ಅಂತ ಅಂದ್ಕೊಳ್ಳಿ. ಈಗ ನಾನೇನಾದರೂ ಆ ಮೆಟಾಲಿಕ್ ಸಬ್ಸ್ಟೆನ್ಸ್ದು ಟೆಂಪರೇಚರ್ ಏನಿದೆ ಅದನ್ನು ಏನಾದರೂ ಒಂದು 30 ಡಿಗ್ರಿನೋ ಅಥವಾ ಒಂದು 50 ಡಿಗ್ರಿನೋ ಇನ್ಕ್ರೀಸ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ರೂಮ್ ಟೆಂಪರೇಚರಿಂದ ಒಂದು 50 ಡಿಗ್ರಿ ಸೆಂಟಿಗ್ರೇಡ್ಗೆ ಅಥವಾ ಕೆಲ್ವಿನ್ಗೆ ನಾನು ಜಾಸ್ತಿ ಮಾಡಿಬಿಟ್ಟೆ, ಇನ್ಕ್ರೀಸ್ ಮಾಡಿಕೊಂಡೆ ಅಂತ ಅಂದ್ಕೊಳ್ಳಿ. ಈಗ ಇನ್ಕ್ರೀಸ್ ಮಾಡಿದಾಗ ವಾಟ್ ಹ್ಯಾಪನ್ಸ್ ದ ಕಂಡಕ್ಟಿವಿಟಿ ಆಫ್ ದ ಮೆಟಲ್. ಈಗ ಮೆಟಾಲಿಕ್ ಕಂಡಕ್ಟೆನ್ಸ್ ಏನಾಗುತ್ತೆ ಇಲ್ಲಿ ಅಂತಂದರೆ ವಿತ್ ದ ಇನ್ಕ್ರೀಸ್ ಇನ್ ದ ಟೆಂಪರೇಚರ್ ದ ಮೆಟಾಲಿಕ್ ಕಂಡಕ್ಟೆನ್ಸ್ ಡಿಕ್ರೀಸಸ್ ಅಂತ ಹೇಳ್ತಾನೆ. ಈಗ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ಜಾಸ್ತಿ ಆದರೆ ಕರೆಂಟ್ ಪಾಸ್ ಆಗೋದು ಜಾಸ್ತಿ ಆಗುತ್ತೆ. ಅದೇ ಈಗ ಟೆಂಪರೇಚರ್ ಏನಾದರೂ ಜಾಸ್ತಿ ಮಾಡಿದೆ, ರೂಮ್ ಟೆಂಪರೇಚರಿಂದ 50 ಡಿಗ್ರಿಗೆ ಇನ್ಕ್ರೀಸ್ ಮಾಡಿಕೊಂಡೆ ಅಂತಂದರೆ ಆವಾಗ ಮೆಟಾಲಿಕ್ ಕಂಡಕ್ಟೆನ್ಸ್ ಅಥವಾ ಕಂಡಕ್ಟಿವಿಟಿ ಆಫ್ ದ ಮೆಟಲ್ಲು ಜಾಸ್ತಿ ಆಗೋಲ್ಲ, ಇನ್ಕ್ರೀಸ್ ಆಗೋದಿಲ್ಲ, ಬದಲಾಗಿ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ತಾನೆ. ಯಾಕದು ಡಿಕ್ರೀಸ್ ಆಗುತ್ತೆ ಅಂತ ಬಂದಾಗ ದಟ್ ಈಸ್ ಬಿಕಾಸ್ ಆಫ್ ದ ಪ್ರಾಪರ್ಟಿ ಆಫ್ ಅ ಮೆಟಲ್ ಅಂತ ಹೇಳ್ತಾನೆ ನೋಡಪ್ಪ. ಈಗ ಒಂದು ಮೆಟಾಲಿಕ್ ಸಬ್ಸ್ಟೆನ್ಸ್ ಅಂತಂದರೆ ಏನಿರುತ್ತೆ ಅಂತಂದರೆ ತಿಳ್ಕೊಳ್ಳಿ, ಎಲ್ಲಿ ನಾವು ಮೆಟಲ್ ಅಂತ ಹೇಳ್ತೇವೆ ಅದು ಸಾಲಿಡ್ ಸಬ್ಸ್ಟೆನ್ಸು, ಅದು ಸಾಲಿಡ್ ಆಗಿರುತ್ತೆ. ಅದನ್ನು ಸೊ ಆ ಸಾಲಿಡ್ ಮೆಟಲ್ನ ತಗೊಂಡಾಗ ಅಲ್ಲಿ ಏನಿರುತ್ತೆ ಸರ್ ಅಂತಲೇ ಅದನ್ನು ಈ ಥರ ಹೇಳ್ತೀವಿ. ಆ ಸಾಲಿಡ್ ಮೆಟಲ್ ಒಳಗಡೆ ಮೆಟಾಲಿಕ್ ಅಯಾನ್ಸ್ ಇರುತ್ತೆ ಹೀಗೆ ಅಂತ ತೋರಿಸ್ತಾ ನೋಡಿ. ಪಾಸಿಟಿವ್ ಮೆಟಲ್ ಅಯಾನ್ಸ್ ಇರುತ್ತೆ ಹೀಗೆ, ದೇ ಆರ್ ಅರೇಂಜ್ಡ್ ಇನ್ ಎ ಫಿಕ್ಸೆಡ್ ಮ್ಯಾನರ್, ಇನ್ ಎ ಡೆಫಿನೆಟ್ ಮ್ಯಾನರ್. ಯಾವಾಗಲೂ ಅಲ್ಲಿ ಪಾಸಿಟಿವ್ ಮೆಟಲ್ ಅಯಾನ್ಸ್ ಇರುತ್ತೆ, ಅವುಗಳನ್ನ ನಾವು ಕರ್ನಲ್ಸ್ ಅಂತ ಕರಿತೀವಿ. ಕೆಮಿಸ್ಟ್ರಿ ಭಾಷೆಯಲ್ಲಿ ಕರ್ನಲ್ಸ್ ಅಂತ ಹೇಳ್ತೀವಿ. ಸೊ ದೇ ಆರ್ ಸರೌಂಡೆಡ್ ಬೈ ದ ಫ್ರೀ ಎಲೆಕ್ಟ್ರಾನ್ಸ್, ಫ್ರೀ ಮೊಬೈಲ್ ಎಲೆಕ್ಟ್ರಾನ್ ಅಂತ ತೊಗೊಳ್ತೀವಿ. ಈ ಎಲೆಕ್ಟ್ರಾನ್ಸ್ ಎಲ್ಲಿಂದ ಬಂತು ಅಂತ ನೋಡಿ, ಅಲ್ಲೇ ಪ್ಲಸ್ ಅಯಾನ್ ಅಂತ ತೊಗೊಂಡ್ರೆ ಅದು ಎಲೆಕ್ಟ್ರಾನ್ಸನ್ನೇ ಬಿಟ್ಕೊಟ್ಟಿದೆ ಅಂತ ಅರ್ಥ. ಯಾವಾಗಲೂ ಮೆಟಾಲಿಕ್ ಸಬ್ಸ್ಟೆನ್ಸಲ್ಲಿ ಆ ಮೆಟಲ್ಸು ಯಾವ ಫಾರ್ಮಲ್ಲಿ ಇರುತ್ತೆ ಅಂತಲೇ ದೇ ಆರ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ದ ರೆಸ್ಪೆಕ್ಟಿವ್ ಅಯಾನಿಕ್ ಸ್ಟೇಟಲ್ಲಿ ಇರುತ್ತೆ, ಪಾಸಿಟಿವ್ ಮೆಟಲ್ ಅಯಾನ್ ಸ್ಟೇಟಲ್ಲಿ ಇರುತ್ತೆ, ಆ್ಯಂಡ್ ದೇ ಆರ್ ಸರೌಂಡೆಡ್ ಬೈ ಎ ಮೊಬೈಲ್ ಎಲೆಕ್ಟ್ರಾನ್ಸ್ ಅಥವಾ ಸಿ ಆಫ್ ಮೊಬೈಲ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾನೆ. ಆ್ಯಂಡ್ ದೀಸ್ ಮೊಬೈಲ್ ಎಲೆಕ್ಟ್ರಾನ್ ದೇ ಆರ್ ಟ್ರಾವೆಲಿಂಗ್ ಫ್ರಮ್ ಒನ್ ಪ್ಲೇಸ್ ಇನ್ ಟು ದ ಅನದರ್ ಪ್ಲೇಸ್, ದೇರ್ಫೋರ್ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ ಇಲ್ಲಿ. ಸೊ ಈಗ ನೋಡಿ, ಅಲ್ಲಿ ಪಾಸಿಟಿವ್ ಅಯಾನ್ಸ್ ಏನೋ ತೊಗೊಂಡೆ, ಆ ಪಾಸಿಟಿವ್ ಅಯಾನ್ಸು ಒಂದು ಡೆಫಿನೆಟ್ ಅರೇಂಜ್ಮೆಂಟ್ನಲ್ಲಿ ಒಂದು ಡೆಫಿನೆಟ್ ಮ್ಯಾನಲ್ಲಿ ಅರೇಂಜ್ ಆಗಿರುತ್ತೆ. ನೋಡಿ ನಮ್ಗೆ ಗೊತ್ತಿದೆ ಸಾಲಿಡ್ ಸಬ್ಸ್ಟೆನ್ಸ್ನಲ್ಲಿ ಈಗ ಇದನ್ನು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಅಂತ ಹೇಳ್ತೀವಲ್ಲ, ಆ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ದು ನಾವು ಇದನ್ನು ತೊಗೊಂಡಾಗ ಏನು ಇದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸು ಈಗ ನಮಗೆ ಇಲ್ಲಿ ಪ್ಲಸ್ ಅಯಾನ್ಸ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಒಂದು ಪ್ರಾಪರ್ಟಿ ಅಂತ ತೊಗೊಂಡಾಗ ಅದೊಂದು ಏನು ಒಂದು ಟ್ರಾವೆಲಿಂಗ್ ಪ್ರಾಪರ್ಟಿ ಅಥವಾ ಕೈನೆಟಿಕ್ ಪ್ರಾಪರ್ಟಿ ಅಂತ ತಗೊಂಡಾಗ ಸೊ ಬಿಕಾಸ್ ಆಫ್ ದ ಫಿಕ್ಸೆಡ್ ಅರೇಂಜ್ಮೆಂಟ್, ಅವು ಒಂದಕ್ಕೊಂದು ಫಿಕ್ಸೆಡ್ ಆಗಿ ಅದು ಅರೇಂಜ್ ಆಗಿರೋದ್ರಿಂದ ದೇ ಡು ನಾಟ್ ಹ್ಯಾವ್ ಟ್ರಾನ್ಸ್ಲೇಟರಿ ಮೋಷನ್. ಸೊ ಸಾಲಿಡ್ನಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಅದು ಮೂವ್ ಆಗೋಲ್ಲ, ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಥವಾ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಅದು ಮೂವ್ ಆಗೋದಿಲ್ಲ. ಅಂದರೆ ದೇ ಡು ನಾಟ್ ಹ್ಯಾವ್ ಎನಿ ಟ್ರಾನ್ಸ್ಲೇಟರಿ ಮೋಷನ್. ಬದಲಾಗಿ ಏನಾಗಿರುತ್ತೆ ಅಲ್ಲಿ ದೇ ಡೂ ಹ್ಯಾವ್ ಓನ್ಲಿ ದ ವೈಬ್ರೇಟ್ರಿ ಮೋಷನ್. ವೈಬ್ರೇಟ್ರಿ ಮೋಷನ್ ಅಂದರೆ ಜಸ್ಟ್ ಅದು ಹೀಗೆ ವೈಬ್ರೇಟ್ ಆಗ್ತಾ ಇರುತ್ತೆ ಅಷ್ಟೇ ಅರೌಂಡ್ ಇಟ್ಸ್ ಮೀನ್ ಪೊಸಿಷನ್.
ಅರ್ಥ ಆಗ್ತಿದೆಯಲ್ಲ. ಇನ್ ಬಿಟ್ವೀನ್ ದೀಸ್ ಮೆಟಲ್ ಅಯಾನ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್ ಇದೆ ಅಂತ ಹೇಳಿದೆ. ಈಗ ನೋಡಿ ಈ ಪಾಯಿಂಟಲ್ಲಿ ಎಲೆಕ್ಟ್ರಾನ್ಸು ಈಸಿಲಿ ಮೂವ್ ಆಗ್ತಾ ಇದೆ. ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದು ಎಲೆಕ್ಟ್ರಾನ್ಸು ಈಸಿಲಿ ಮೂವ್ ಆಗುತ್ತೆ. ಮೂವ್ ಹಾಕ್ಕೊಂಡು ಏನು ಮಾಡುತ್ತೆ, ಎಲೆಕ್ಟ್ರಿಸಿಟಿನ ಅದು ಈಸಿಲಿ ಕಂಡಕ್ಟ್ ಮಾಡುತ್ತೆ. ಆ್ಯಸ್ ಆ್ಯಂಡ್ ವೆನ್ ದ ಟೆಂಪರೇಚರ್ ಆ್ಯಸ್ ಇಟ್ ಈಸ್ ಇನ್ಕ್ರೀಸಸ್, ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋದಂಗೆ ನೋಡಿ, ನಾನು ಸುಮ್ಮನೆ ಹಿಂಗೆ ತೋರಿಸ್ತೀನಿ, ವೈಬ್ರೇಟರಿ ಮೋಷನ್ ಹಿಂಗಿತ್ತು. ಈಗ ಟೆಂಪ್ರೇಚರ್ನ ನಾನು ಏನಾದರೂ ಒಂದು 50 ಡಿಗ್ರಿ ರೈಸ್ ಮಾಡಿಬಿಟ್ಟೆ ಅಂತ ಅಂದ್ಕೊಳ್ಳಿ, ಅವಾಗೇನಾಗುತ್ತೆ, ದ ವೈಬ್ರೇಟರಿ ಮೋಷನ್ ಆಫ್ ದ ಮೆಟಲ್ ಅಯಾನ್ಸ್ ನೋಡಿ ಹೀಗೆ ಜಾಸ್ತಿ ಆಗೋಯ್ತು. ಅಂದರೆ ಹೆಚ್ಚೆಚ್ಚಿಗೆ ವೈಬ್ರೇಷನ್ ಆಗೋದಕ್ಕೆ ಶುರುವಾಗುತ್ತೆ. ನೋಡಿ ಯಾವಾಗ ಅದು ಜಾಸ್ತಿ ವೈಬ್ರೇಷನ್ ಆಗ್ತಾ ಹೋಗುತ್ತೋ ಆವಾಗೇನಾಗುತ್ತೆ ನೋಡಿ, ಇದು ವೈಬ್ರೇಟ್ ಆಗಬೇಕಾದ್ರೆ ಈ ಎಲೆಕ್ಟ್ರಾನ್ಸು ಮೇಲೆ ಕೆಳಗೆ ಓಡಾಡೋದಕ್ಕೆ ಏನು ಮಾಡುತ್ತೆ, ಅದು ತಡೀತಿದೆ, ಅದು ಅಬ್ಜೆಕ್ಟ್ ಮಾಡುತ್ತೆ. ಅರ್ಥ ಆಗ್ತಿದೆಯಲ್ವಾ. ದೇರ್ಫೋರ್ ವಿತ್ ದ ಇನ್ಕ್ರೀಸ್ ಇನ್ ದ ವೈಬ್ರೇಟರಿ ಮೋಷನ್ ಆಫ್ ದ ಪಾಸಿಟಿವ್ ಅಯಾನ್ಸ್ ಆಫ್ ದ ಮೆಟಲ್, ಯಾವಾಗ ವೈಬ್ರೇಟರಿ ಮೋಷನ್ ಯಾವಾಗ ಜಾಸ್ತಿ ಆಗುತ್ತೆ ಅಂತಲೇ ಟೆಂಪ್ರೇಚರ್ ಜಾಸ್ತಿ ಆದಾಗ. ಟೆಂಪ್ರೇಚರ್ ಜಾಸ್ತಿ ಆದಾಗ ವೈಬ್ರೇಟರಿ ಮೋಷನ್ ಜಾಸ್ತಿ ಆಗುತ್ತೆ. ವೈಬ್ರೇಟರಿ ಮೋಷನ್ ಜಾಸ್ತಿ ಆದಾಗ ಏನು ಮಾಡುತ್ತೆ, ಅದ್ರ ನಡುವೆ ಇರುವಂಥ ಎಲೆಕ್ಟ್ರಾನ್ಸ್ಗಳು ಅದು ಮೂವ್ ಆಗೋದಕ್ಕೆ ಏನು ಮಾಡುತ್ತೆ, ಈ ಪಾಸಿಟಿವ್ ಅಯಾನ್ಸ್ ಅದನ್ನು ಸ್ಟಾಪ್ ಮಾಡುತ್ತೆ, ಅಂದರೆ ಅವಾಯ್ಡ್ ಮಾಡುತ್ತೆ, ಅಂದರೆ ತಡೆಯುತ್ತೆ. ಸೊ therefore the flow of the electrons which can be hindered now, the flow of electrons or the movement of the electrons ಏನಾಗುತ್ತೆ, which can be avoided or which is avoided or which can be so prevented. ಆ ಕಂಡೀಷನಲ್ಲಿ ಎಲೆಕ್ಟ್ರಾನ್ಸ್ ಕೆನಾಟ್ ಈಸಿಲಿ ಫ್ಲೋ ಆ್ಯಸ್ ಇಟ್ ವಾಸ್ ಅಟ್ ದ ಲೋ ಟೆಂಪ್ರೇಚರ್ ಕಂಡೀಷನ್. ಲೋ ಟೆಂಪ್ರೇಚರ್ ಕಂಡೀಷನಲ್ಲಿ ಎಷ್ಟು ಫಾಸ್ಟಾಗಿ ಮೂವ್ ಆಗ್ತಾಯಿತ್ತು, ಸೊ ಅಷ್ಟು ಫಾಸ್ಟಾಗಿ ಅಥವಾ ಅಷ್ಟು ಜಾಸ್ತಿಯಾಗಿ ಎಲೆಕ್ಟ್ರಾನ್ಸು ಹೈ ಟೆಂಪ್ರೇಚರ್ ಕಂಡೀಷನಲ್ಲಿ ಮೂವ್ ಆಗೋಕ್ಕೆ ಸಾಧ್ಯ ಇರೋದಿಲ್ಲ. ಅಂಥ ಕಂಡೀಷನ್ ಏನಾಗುತ್ತೆ, ಅದರದ್ದು ಎಲೆಕ್ಟ್ರಾನ್ದು ಕೈನೆಟಿಕ್ ಪ್ರಾಪರ್ಟಿ, ಅಂದರೆ ಎಲೆಕ್ಟ್ರಾನ್ದು ವೆಲಾಸಿಟಿ, ಸ್ಪೀಡ್ ಆಫ್ ದ ಮೋಷನ್ ಕಡಿಮೆ ಆಗುತ್ತೆ. ಸ್ಪೀಡ್ ಆಫ್ ದ ಮೋಷನ್ ಕಡಿಮೆ ಆದಾಗ ಅಥವಾ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮೂವ್ ಆಗೋದು ಕಡಿಮೆ ಆಗುತ್ತೆ. ಆ ಕಂಡೀಷನಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗುವಂಥದ್ದು ಅಥವಾ ಕಂಡಕ್ಟಿವಿಟಿ ಆಫ್ ದ ಮೆಟಲ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಇದು ಪಾಯಿಂಟು. ಎಕ್ಸಾಂಪಲ್ ಕೇಳ್ಬೋದು, ವಿತ್ ದ ಇನ್ಕ್ರೀಸ್ ಇನ್ ದ ಟೆಂಪರೇಚರ್ ದ ಕಂಡಕ್ಟಿವಿಟಿ ಆಫ್ ಅ ಮೆಟಲ್ ಡಿಕ್ರೀಸಸ್, ವೈ, ವಾಟ್ ಇಸ್ ದ ರೀಸನ್ ಅಂತ 1 ಮಾರ್ಕಿಗೆ ಕೇಳ್ಬೋದು. Why? What is the reason? Because of the increase in the vibratory motion of the positive ions, and hence, and which leads to the decrease in the speed of the electrons ಇರ್ಬೋದು, ಅಥವಾ the movement of the electrons ಏನಾಗುತ್ತೆ, ಹಿಂಡರ್ ಆಗುತ್ತೆ ಅಥವಾ ತಡೆಯುತ್ತೆ. ಅಂಥ ಕಂಡೀಷನಲ್ಲಿ ಎಲೆಕ್ಟ್ರಿಸಿಟಿ ಸುಲಭವಾಗಿ ಪಾಸ್ ಆಗೋದಿಲ್ಲ. ಆ್ಯಂಡ್ ದಟ್ ಟೆಲ್ಸ್ ಆಲ್ ಅಬೌಟ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಮೆಟಾಲಿಕ್ ಕಂಡಕ್ಟೆನ್ಸ್ ಅಂತ ಹೇಳ್ತಾನೆ ಕಣಪ್ಪ. And it is all about the today's online topic. So that is nothing but the electrochemistry. So just introduction ಕೊಟ್ಟಿದ್ದೀನಿ. ಇಂಟ್ರೊಡಕ್ಷನಲ್ಲಿ ಬೇಸಿಕ್ ಟರ್ಮನ್ನು ತೊಗೊಂಡು ವಾಟ್ ಈಸ್ ಇಟ್ ಮೀನ್ ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಸೊ ಇದಿಷ್ಟನ್ನು ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟು ಇನ್ನೊಂದು ಕ್ಲಾಸಲ್ಲಿ ಮತ್ತೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಂತ ಹೇಳ್ತಾ, ನಿಮಗೇನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಕೇಳ್ಕೊಬೋದು. ಇದಿಷ್ಟನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.